ಸದಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿದುಷಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಓಂ ವಿಷ್ಣುವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಲೋಕಾಧ್ಯಕ್ಷಃ. ಪರಮಾತ್ಮ ಏನಾಗಿದ್ದಾನೆ? ಲೋಕಾಧ್ಯಕ್ಷಃ. ಅಧ್ಯಕ್ಷ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಅಧ್ಯಕ್ಷೋ ಅಧಿಪತಿ ಪ್ರೋಕ್ತಃ. ಅಧಿಪತಿ ಅಂತ ಲೋಕಾಧಿಪತಿ. ಆಮೇಲೆ ಇವರೆಲ್ಲ ದಿಕ್ಪಾಲಕರೆಲ್ಲ ಒಂದು ದಿಕ್ಕಿಗೆ ಅಷ್ಟೇ, ಉಳಿದ ಕಾಲ ಜುಡಿಷಿಯಸ್ ಅಂತ ಹೇಳಿಲ್ಲ, ಆ ಥರ ಇದೆ. ಅವೇ ಪರಮಾತ್ಮ ಹಾಗಲ್ಲ. ಲೋಕಾಧ್ಯಕ್ಷ ಅಂದರೆ ಸರ್ವಲೋಕಾಧ್ಯಕ್ಷ ಸೇರಿಸ್ಕೋಬೇಕಲ್ಲ. ಸುರಾಧ್ಯಕ್ಷ, ಎಲ್ಲ ಸುರರಿಗೂ ಅಧ್ಯಕ್ಷ, ಪ್ರಧಾನ, ಧರ್ಮಕ್ಕೂ ಅಧ್ಯಕ್ಷ, ಕೃತಾಕೃತಃ. ಮೂರು ಅರ್ಥ ಮಾಡಿಕೊಂಡ್ರೆ ಲೋಕಾಧ್ಯಕ್ಷ ಪರಮಾತ್ಮ, ಸುರಾಧ್ಯಕ್ಷ ಪರಮಾತ್ಮ, ಧರ್ಮಾಧ್ಯಕ್ಷ ಪರಮಾತ್ಮ. ಆಮೇಲೆ ಸುರಾಧ್ಯಕ್ಷ ಅಂತ ಹೇಳಿದ್ಮೇಲೆ ಅಸುರಾಧ್ಯಕ್ಷನೂ ಹೌದು. ಎಲ್ಲ ಅವಾಗ ಭಾಗ ಬಂದಿರೋದ್ರಿಂದ ಗಂಧರ್ವಾಧ್ಯಕ್ಷ ಏನು ತಗೊಂಡ್ರು ಅಧ್ಯಕ್ಷ ದೇವರೇನೆ ಎಲ್ಲದಕ್ಕೂ ಅಲ್ಲಿ ಬಂದಿದೆ. ಭಗವದ್ಗೀತೆಯಲ್ಲಿ ಪದ ಉಪಯೋಗಿಸಿದ್ದಾರೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅನ್ನೋ ಪದ ಇದೆ. ಅಧ್ಯಕ್ಷ ಪರಮಾತ್ಮ ಎಲ್ಲದಕ್ಕೂ. ಧರ್ಮಾಧ್ಯಕ್ಷ ಕೃತಾಕೃತಃ. ಧರ್ಮಕ್ಕೂ ಅಧ್ಯಕ್ಷನಾಗಿರೋದ್ರಿಂದ, ಅಧಿಪತಿ ಆಗಿರೋದ್ರಿಂದ ಧರ್ಮವನ್ನು ಪಾಲಿಸಿದರೆ ಯಾರು ಸಂತೋಷ ಪಡ್ತಾರೆ? ಅಧಿಪತಿ ಆದ್ದರಿಂದ. ನಮ್ಮನೆ ಬಿದ್ದು ಕಸ ತೆಗೆದಾಕಿದ್ರೆ ಒಂದು ಥ್ಯಾಂಕ್ಸ್ ಹೇಳ್ತಾರಲ್ಲ, ಯಾಕೆ ಆ ಥರ. ಅದು ಅಲ್ಲಿ ಗಲೀಜು ಮಾಡಿದರೆ ಪನಿಷ್ ಮಾಡ್ತಾರೆ. ಅದಕ್ಕೆ ನನ್ನ ಜಾಗ ಹಾಳೆ ಮಾಡಿದ್ದೀರಿ ಅಂತೇಳಿ ಏನಿದೆ ನಿಯಂತ್ರಣ ಮಾಡುವ. ಅಧ್ಯಕ್ಷ ಕೆಲಸ ನಿಯಂತ್ರಣ. ಹೌದು ಹೌದು ಹೌದು. ಅದಕ್ಕೇನೆ ಅಧ್ಯಕ್ಷ ಏನೋ ಹೊಸ ವಿಷಯ ಎತ್ತಬೇಕಾದ್ರೆ ವಿತ್ ಪರ್ಮಿಷನ್ ಆಫ್ ದಿ ಚೇರ್ ಅಂತ ಶುರು ಮಾಡ್ತಾರೆ. ಅವನು ಇಲ್ಲ ಅಂದರೆ ಇಲ್ಲ, ಕೋರ್ಟಾಗಿ ಡಿಸ್ಕಷನ್ ಒಪ್ಪೋದಿಲ್ಲ ಕೆಲವರು. ಆಗ ಮಾಡಾಗಿಲ್ಲ, ಅವನು ಪ್ರಸ್ತಾಪ ಮಾಡಾಗೇ ಬರೋದು. ಚತುರಾತ್ಮ ಚತುರ್ಭ್ಯೂ ಕೃತಾಕೃತಃ. ಕೃತ ಅಕೃತಃ. ಕೃತಃ ಅಕೃತಃ ಅರ್ಥ ನೋಡೋದಕ್ಕೇನು? ದೇವರು ಕೃತನೂ ಹೌದು ಅಕೃತನೂ ಹೌದು. ಕೃತ ಅಂದರೆ ಯಾತಕ್ಕೆ? ಎಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಅವನಿಂದ ಎಲ್ಲವೂ ಕೃತನೇ. ಆದರೆ ಯಾವುದಕ್ಕೆ ಅಟ್ಯಾಚ್ಮೆಂಟ್ ಆಗಲಿದ್ರೆ ಅಕೃತ. ಮಾಡಿದ್ದಾನೆ, ಮಾಡಿಲ್ಲ. ಕ್ಯಾಶಿಯರ್ ದುಡ್ಡು ಕೊಟ್ಟಿದ್ದಾನೆ, ತಂದು ಕೊಟ್ಟಿಲ್ಲ. ಕೊಟ್ಟಿದ್ದಾನೋ ಕೊಟ್ಟಿದ್ದಾನೆ, ಕೊಟ್ಟಿಲ್ಲವೋ ಕೊಟ್ಟಿಲ್ಲ. ಮತ್ತೆ ಅವನು ಕೊಟ್ಟಿಲ್ಲ, ಆದ್ದರಿಂದ ಕೊಟ್ಟಿಲ್ಲ. ಅವನು ಅಕೌಂಟ್ ಪ್ರಕಾರ ಕೊಟ್ಟಿದ್ದಾನೆ, ಕೊಟ್ಟಿದ್ದಾನೆ. ಇದು ಅರ್ಥ ಮಾಡಿಕೊಂಡ್ರೆ ಮಾಡಬೇಕು, ಮಾಡಿಲ್ಲವೆನಬೇಕು, ನೋಡಬೇಕು, ನೋಡಿಲ್ಲವೆನಬೇಕು. ನೋಡಿದ್ದೇ ಹೌದು ನಾವು. ಆ ಸ್ವಾತಂತ್ರ್ಯನ ನೋಡಿಲ್ಲ ಅಂತ ಹೇಳಬೇಕು. ದೇವ್ರ ನೋಡಿದ್ದೇವೆ ಅಂತ ಹೇಳಬೇಕು ಹೊರತು ಏನಲ್ಲ. ಸ್ವಾತಂತ್ರ್ಯ ಯಾವುದೋ ಒಂದು ನೋಡೋಕೆ ಹೋಗಿರ್ತಾರೆ, ಪಾಸ್ ಕೊಡಿಸಿರ್ತಾರೆ. ಇದೆಲ್ಲ ಆಗಿದ್ದು ಅವರಿಂದ ಅಂತ ಹೇಳ್ತಾ ಇಲ್ಲ. ಅವ್ರು ಪಾಸೇ ಕೊಡಿಸ್ತಾ ಹೋಗಿದ್ರೆ ಒಳಗೆ ಬಿಡ್ತಿರಲಿಲ್ಲ ಅಂತ ಹೇಳ್ತಾನಲ್ಲ, ಹಾಗೆ. ಅದು ಎಷ್ಟು ಎಕ್ಸಾಂಪಲ್ ಕೊಟ್ಟರು ದೇವರ ಕಂಟ್ರೋಲ್ ಬೇರೆಯೇ. ಅದು ಟೋಟಲ್ಲು. ದೇವರು ಹುಟ್ಟಿದ್ದಾನೆ ಹೌದು, ಸೂರ್ಯ ಹುಟ್ಟುತ್ತಾನೆ ಹೌದು, ಹುಟ್ಟಿಲ್ಲ ಹೌದು. ನಮ್ಮ ಕಣ್ಣಿಗೆ ಕಂಡಿದ್ದಕ್ಕೆ ಹುಟ್ಟಿದ. ನಾವು ಕಾಣೋದಕ್ಕಿಂತ ಮುಂಚೆನೂ ಇದ್ದರಿಂದ ಹುಟ್ಟಿದ. ಆ ಜೀವರೆಲ್ಲ ಹಾಗೇನೆ, ಜೀವರು ಕೂಡ ಹಾಗೇನೆ. ಸ್ವರೂಪದಿಂದ ಹುಟ್ಟೋದಿಲ್ಲ, ದೇಹಗಳಿಂದ ಹುಟ್ಟುತ್ತಾನೆ ಹೊರತು ಸ್ವರೂಪದಿಂದ ಹುಟ್ಟೋದಿಲ್ಲ. ಧರ್ಮಾಧ್ಯಕ್ಷ ಕೃತಾಕೃತ. ಆಮೇಲೆ ಕೃತಂ ಕೃತಂ ಅಕೃತಂ. ಅನ್ಯಹಿ ಅಕೃತಂ ಕೃತಂ ಅನೇನ. ಬೇರೆಯವ್ರಿಗೇನು ಮಾಡಲಿಕ್ಕೆ ಬರೋದಿಲ್ಲ, ದೇವರೇನು ಮಾಡ್ತಾನೆ? ಎಫರ್ಟ್ಲೆಸ್ಸಾಗಿ ಮಾಡ್ತಾನೆ. ಅದು ದೇವರ ವಿಶೇಷ. ಕೃತಂ ಅಕೃತಂ. ಕೃತಮಪಿ ಅಕೃತಂ ಅನ್ಯೈರ್ ಅಕೃತಮಪಿ ಕೃತಂ. ಉಳಿದವ್ರು ಮಾಡ್ತಿದ್ದೇನೆ ಮಾಡ್ತಾನೆ, ಅವನು ಮಾಡೋದೇ ಎಲ್ರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೇಲೆಯವ್ರು ಮಾಡೋ ಕೆಲಸ ಚಿಕ್ಕವ್ರು ಮಾಡ್ಲಿಕ್ಕೆ ಬರೋದಿಲ್ಲ. ಅಧ್ಯಕ್ಷ ಕೆಳಗೆ ಚಿಕ್ಕವ್ರು ಮಾಡೋದ್ರೆ ಮೇಲೆಯವ್ರು ಮಾಡ್ಲಿಕ್ಕೆ ಬರೋದು. ಕೃತಾಕೃತಃ. ಮುಂದೆ ಹೇಳಬೇಕಾದ್ರೆ ಇನ್ನು ಅಕೃತಾನಪಿ ಕೃತಾನಿ ಅಕೃತಾನ್ಯಪಿ ಅನೇನ. ಯಾವುದು ಕೃತವಾಗಿಲ್ಲ ನಿತ್ಯ ಅದನ್ನು ಪರಮಾತ್ಮ ಮಾಡ್ತಾನೆ. ಏನೋ ನಿಯಮನ ಮಾಡ್ತಾನಲ್ಲ, ಆ ದೃಷ್ಟಿಯಲ್ಲಿ ತುಂಬ ಹೊಸ ಅರ್ಥಗಳಿದೆ ಅದಕ್ಕೆಲ್ಲ. ಕೃತಾಕೃತ ಅಕೃತ. ಇವತ್ತು ಮೂಲ ಜಡ ಪ್ರಕೃತಿ ಕೃತ ಅಲ್ಲ, ನಿತ್ಯ, ಅದು ಅನಾದಿ ನಿತ್ಯ. ಆದರೆ ಮಹಾಲಕ್ಷ್ಮಿ ನಿತ್ಯ ಮುಕ್ತಳು, ಆದರೆ ಫುಲ್ ಕಂಟ್ರೋಲ್ ಇದೆ. ಅದನ್ನು ಕೂಡ ನಿಯಮನಕ್ಕೆ ಬರ್ತಾನೆ. ಮತ್ತು ಅಪಾಯಿಂಟ್ಮೆಂಟ್ ಇದು ಸರ್ಕಾರದಲ್ಲಿ ಮಾಡುತ್ತೆ ಅಂತ ತಿಳ್ಕೊಬೇಡ. ಇನ್ನೊಂದು ಸರ್ಕಾರ ಬಂದು ತೆಗಿಲಿಕ್ಕೆ ಬರೋದಿಲ್ಲ. ಅದನ್ನು ಗೌರ್ಮೆಂಟ್ ಸರ್ವೆಂಟ್ಸ್ ಅದು ತೆಗಿಲಿಕ್ಕೆ ಸರ್ಕಾರ ಬದಲಾಗಲಿಕ್ಕೆ ಇವರು ಬದಲಾಗೋದಿಲ್ಲ. ಗೊತ್ತಾಯ್ತಾ? ಆಧೀನ್ಯ ಹೋಗೋದಿಲ್ಲ. ಆಧೀನ್ಯ ಟ್ರಾನ್ಸ್ಫರ್ ಕೂಡ ಮಾಡೋಗಿಲ್ಲ, ನೀವು ಮಾಡಿ ಅಪಾಯಿಂಟ್ ಮಾಡಿಲ್ಲ ಅಂತ ಹೇಳಾಗಿಲ್ಲ. ಆಧೀನ್ಯ ಇದೆ. ಅದು ಕೂಡ ಒಂದು ರೀತಿ ಸೃಷ್ಟಿ. ಅದು
ಹೇಳಿದ ಪರಾಧೀನ ವಿಶೇಷಾವಾಪ್ತಿ ಅಂತ ಹೇಳಿಲ್ಲ. ಸೃಷ್ಟಿಯ ಒಂದು ಭಾಗ ಆದ್ದರಿಂದಾಗಿಯೇ ಅಕೃತಾನ್ಯಪಿ ಕೃತಾನಿ ಅನೇನ, ಕೃತವಲ್ಲದ ನಿತ್ಯ ಪದಾರ್ಥಗಳು ಕೂಡ ಭಗವಂತನ ವ್ಯಾಪ್ತಿಗೆ ಒಳಪಟ್ಟು ಕೃತ ಅಂತ ಅನಿಸ್ಕೊಳ್ತಾ ಇವೆ. ತುಂಬ ಇಂಪಾರ್ಟೆಂಟ್. ಏನ ಅಲ್ಲ ಅಲ್ಲ ಅಲ್ಲ, ಕೃತ ಅಂತ ಹೇಳಿದರೆ ಯಜ್ಞ ಅಂತ. ಕ್ರತು, ಅದು ಕೃತ ಅಲ್ಲ, ಕ್ರತು ಅನ್ನಬೇಕು. ಕ್ರತು ಮುಂದೆ ಬರುತ್ತೆ, ಕ್ರತು ವಿಷಯ ಮುಂದೆ ಬರುತ್ತೆ. ಮಹಾಕ್ರತು ಅಂತ ಮುಂದೆ ಹೇಳ್ತಾರೆ. ಕೃತಾಕೃತಃ ಚತುರಾತ್ಮ ಚತುರ್ವ್ಯೂಹ. ಚತುರಾತ್ಮ, ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ ಚತುರಾತ್ಮ. ಚತುರ್ವ್ಯೂಹ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ 4 ವ್ಯೂಹ ರೂಪಗಳು. ಚತುರ್ದಂಷ್ಟ 4 ದಂಷ್ಟ್ರಗಳು. ಚತುರ್ಭುಜ 4 ಭುಜಗಳು. ಅದಕ್ಕೆ 2 ಅರ್ಥ ಚತುರ್ಭುಜ ಅಂಬದಕ್ಕೆ. ಭುಕ್ ಅಂದರೆ ತಿನ್ನೋದು. ಚತುರ್ಭುಜ ಅಂದ್ರೇನು? ಪಚಾಮ್ಯನ್ನಂ ಚತುರ್ವಿಧಂ ಭಗವದ್ಗೀತೆಯಲ್ಲಿ ಬಂದಿದೆ. ಚತುರ್ವಿಧ ಅನ್ನವನ್ನು ಸ್ವೀಕಾರ ಮಾಡ್ತಾರೆ. ಆದ್ದರಿಂದ ದೇವರಿಗೆ ಏನಂತ ಕರೀತಾರೆ? ವೈಶ್ವಾನ ರೂಪದಿಂದ ಸ್ವೀಕಾರ ಮಾಡ್ತಾರೆ. ಚತುರ್ಭುಜ ಅಂತ ದೇವರಿಗೆ ಹೆಸರು. ಚತುರಾತ್ಮ ಚತುರ್ವ್ಯೂಹ ಚತುರ್ದಂಷ್ಟ ಚತುರ್ಭುಜ. ಚತುರ್ವ್ಯೂಹ ವಾಸ್ತವವಾದ ಹಿಂದೆ ಒಂದು ಬಿಟ್ಟೋಗಿದೆ ನಿನ್ನೆ ಅಂತ ಹೇಳಬೇಕಾದ್ರೆ. ಯಾವುದು ಗೊತ್ತಾ? ಇದರಲ್ಲಿ ಅಲ್ಲ ಅಲ್ಲ, ಕವಿಗಿಂತ ಮುಂಚೆ ವೇದವಿತ್ ಕವಿ ವೇದ ಅವ್ಯಂಗ ಬಿಟ್ಟೋಯ್ತು. ವೇದೋ ವೇದವಿದ್ ಅವ್ಯಂಗೋ ವೇದಾಂಗೋ ವೇದವಿತ್ ಕವಿ. ಅವ್ಯಂಗ ಅಂದ್ರೆ ಏನು? ವ್ಯಂಗ. ವ್ಯಂಗ ಅಂದರೆ ವಿಗತ ಅಂಗ. ವ್ಯಂಗ ಅಂಗವಿಕಲ. ದೇವರ ಅವ್ಯಂಗ. ಯಾವ ಕಾಲಕ್ಕೆ ಏನಾಗಿಲ್ಲ, ಅಂಗವಿಕಲನಲ್ಲ. ಅಂಗವಿಕಲ ಅಂತ ಹೇಳಿದರೆ ಇನ್ನೂ ಭಾರಿ ಅರ್ಥ ಇದೆ. 1 ರೂಪಕ್ಕೆ 2 ಕೈ, 4 ಕೈ, ಹಾಗೆ ಎಲ್ಲ ರೂಪಗಳು ಅನಂತ ಕೈಯೇ ಇರೋದು. ನಮಗೆ ಕಾಣಿಸೋದು 2 ಕಾಣಿಸ್ರು ಕೂಡ ಇರೋದು ಅನಂತನೇ. ಯಾವ ಅಂಗಗಳು ಯಾವ ರೂಪಕ್ಕೂ ವಿಕಲವಾಗಿಲ್ಲ. ಅರ್ಥ ಆಯ್ತಾ? ಮತ್ತು ಮೂಲ ರೂಪದ ಯಾವುದೇ ಗುಣವೂ ಎಲ್ಲೂ ಕೂಡ ಮಿಸ್ ಆಗಿದೆ. ಯಾವ ರೂಪದಲ್ಲೂ ಮಿಸ್ ಆಗಿಲ್ಲ. ದೇವ್ರ ವೈಭವ ಅವ್ಯಂಗ. ಇಲ್ಲದೆ ಇರೋದು ವಿಕಲಾಂಗರು ಅಂದರೆ ಏನರ್ಥ? ಅಂಗವಿಕಲ ವಿಕಲಾಂಗ ಎಲ್ಲ ಒಂದೇ, ವಿಕಲರು. ಇಲ್ಲೊಂದು ಸಾರಸ್ಯ ಇದೆ. ಅವ್ಯಂಗ. ಅವಿ ಅಂದರೆ ಇವು ಕುರಿಗಳು. ಅವೆಲ್ಲ ಅಂಗ ಕೊಡೋದು ಪರಮಾತ್ಮನೇ. ಅತಿ ಚಿಕ್ಕ ಪ್ರಾಣಿಗೆ ಅದೇ ವಿದ್ಯಾವನೆಯ ಸಂಪನ್ನೆ ಬ್ರಾಹ್ಮಣಿಯ ಗವಿಹಸ್ತಿನಿ. ಎಲ್ಲದಷ್ಟು ಪರಮಾತ್ಮನಿಂದ ಆಗಿರೋದ್ರಿಂದ ನಾವು ಅದನ್ನು ಗೌರವಿಸಬೇಕು. ನಾನು ಪಟ್ಟದ ಹೊಡೆದು ಹೋಗ್ಬಿಡ್ತಾರೆ, ಹುಳನ್ನು ತುಳಿದು ಬಿಡ್ತಾರೆ. ಅಲ್ಲ, ನಾವು ಸೃಷ್ಟಿ ಮಾಡಿದ್ದಲ್ಲ ಅದು. ಗೊತ್ತಾಯ್ತಾ? ನಮ್ಮಾಗ ನೀವೇ ಕೊಡಿರಿ ಅಂತ ಕೇಳೋದಿಲ್ಲ. ಆ ರೀತಿ ಪರಮಾತ್ಮ ರೈಟ್ ಹಾಗೆಲ್ಲ ಮಾಡೋಕ್ಕೆ ಬರೋಲ್ಲ ನಾವು. ಅದು ಕಾರಣ ಇಲ್ಲದವ್ರು ಏನು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಇದನ್ನೆಲ್ಲ ಮಾಡ್ತಾರಲ್ಲ, ಗೃಹ ಪೂಜೆ ಮಾಡೋ ಶಂಕುಸ್ಥಾಪನೆ ಮಾಡ್ತಾರೆ ಗೃಹಕ್ಕೆ. ಅಲ್ಲಿ ಮೊದಲು ಏನು ಕೇಳ್ಕೊತಾರೆ ಗೊತ್ತಾ? ಮಾಡೋರಿಗೆ ಗೊತ್ತಿರಬೇಕು, ಹೇಳೋರಿಗೆ ಗೊತ್ತಿರಬೇಕು. ಈ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೇವೆ, ನಿಮಗೆಲ್ಲ ತೊಂದರೆ ಆಗ್ತಾ ಇದೆ, ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು. ಇದೆಲ್ಲ ಮುಂದೆ ಲೋಕ ಕಲ್ಯಾಣಕ್ಕೆ ಉಪಯೋಗಿಸ್ತೇವೆ, ದೇವ್ರ ಪೂಜೆಗೆ ಯಾವಾಗ ಅಡ್ಮಿಟ್ ಶುರುವಾಗುತ್ತೆ. ಅಲ್ಲಿದ್ದರೂ ಕೂಡ ಪೇಪರ್ ನಾವು ತೊಗೊಳಕ್ಕೆ ಬರೋಲ್ಲ. ಬಂದಿದ್ದರೆ ಟೇಕ್ ಇಟ್ ಅಂತ ಕೇಳಿ ತೊಗೊಳೋದಿಲ್ವಾ? ಆ ರೀತಿ ಹೇಳಬೇಕು. ಆಮೇಲೆ ಶಾಂತಿ ಮಾಡೋ ಗುರುಪೇ ಶಾಂತಿ. ಅದು ನಿಮ್ಗೆ ಭಾರಿ ತೊಂದರೆ ಆಗಿದೆ ನಮ್ಮಿಂದ, ನೀವು ಕ್ಷಮಿಸಬೇಕು ಅಂತ. ಅದೊಂದು ಶಾಂತಿ ಒಂದು ಅಂಗ ಅಷ್ಟೇ ಅಲ್ಲ, ಅದೊಂದು ಅಂಗ. ಈ ಭಾಗನೂ ಹೇಳಿಬಿಟ್ಟು ಅಲ್ಲಿರೋ ಇರುವೆಗಳಿಗೆ ಇದೆಲ್ಲದಕ್ಕೂ ತೊಂದರೆ ಆಗುತ್ತೆ ಅದರಿಂದ. ಗೊತ್ತಾಯ್ತಾ? ಅದಕ್ಕೆಲ್ಲ ಏನು ಮಾಡಬೇಕೀಗ? ಆಕ್ಷನ್ ತೊಗೊಳ್ಳೋದು, ಇದು ಶಂಕುಸ್ಥಾಪನೆ. ಆಮೇಲೆ ಕ್ಷಮೆ ಕೇಳಿ ಮುಕ್ತಾಯ ಮಾಡಬೇಕಂತ. ಇಲ್ಲ ಹೋದರೆ ಏನಾಗುತ್ತೆ? ಪಾಪ ಉಳ್ಕೊಳ್ಳುತ್ತೆ. ಈ ಕಾಲು ತೊಡು ಸಾರಿ ಅಂದ್ಬಿಟ್ರೆ ಸರಿ ಹೋಗುತ್ತೆ. ಸುಮ್ಮನೆ ಹೋದರೆ ಮತ್ತೆ ಕಡೆ ಉದ್ದಿಸಿ ಅವನು ತುಳು ಕಳಿಸ್ತಾನೆ. ಸಾರಿ ಅಂದ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಅವನು ತಪ್ಪು ಮಾಡಿದ್ದಾನೆ ಅವನೇ ಒಪ್ಕೊತಿದ್ದಾನೆ. ಅಲ್ಲಿಗೆ ಅವನಿಗೆ ಕ್ಷಮೆ ಹೋಗ್ತೇವೆ. ಅದು ರೀಸನಬಲ್ ಆಗಿದೆ. ಕೈಕಾಲು ಮುಡಿ ಸಾರಿ ಅನ್ಲಕ್ಕೆ ಬರೋಲ್ಲ. ಅದು ಅವ್ಯಂಗ. ಸರಿಯಾಗಿ ಅರ್ಥ ಮಾಡೋದು. ಅವ್ಯಾದೀನಾಮಪಿ ಅಂಗಾನಿ ಅಸ್ಮಾತ್ ಇತಿ ಅವ್ಯಂಗ. ಪ್ರತಿಯೊಬ್ಬರಿಗೂ ಕೂಡ ಅಂಗಗಳು ಇವೆ ಅಂದರೆ ದೇವರ ಅನುಗ್ರಹ ಅಷ್ಟೇ ಹೊರತು ಬೇರೆ ಅಲ್ಲ. ಇಷ್ಟೊತ್ತು ಪಾಲ್ಟಲ್ಲಿ ಹೇಳಿಲ್ಲ. ಈಗ ಆ ಪಾಲ್ಟ್ ಇರೋದು ದೇವರ ಅನುಗ್ರಹ. ಇಲ್ಲದವ್ರು ಏನಾಗ್ತಿತ್ತು? ವಿಕಲಾಂಗ ಆಗ್ತಿತ್ತು. ಅದನ್ನ ನಿಟ್ಟು ಸೇರಿಸ್ಕೊಂಡ್ಬಿಡಿ. ನಿನ್ನೆ ಅದು ಹೇಳಿಬಿಟ್ಟಿದ್ದಿಲ್ಲ. ಚತುರ್ದಂಷ್ಟ ಚತುರ್ಭುಜ. ನೆಕ್ಸ್ಟ್ ಭ್ರಾಜಿಷ್ಣು ಭೋಜನಂ ಭೋಕ್ತಾ ಸಹಿಷ್ಣುರ್ಜಗದಾದಿಜ ಅನಘೋ ವಿಜಯೋಜೇತ ವಿಶ್ವಯೋನಿ ಪುನರ್ವಸು. ಭ್ರಾಜಿಷ್ಣು ಭೋಜನಂ ಭೋಕ್ತಾ ಸಹಿಷ್ಣು ಜಗದಾದಿಜ ಅನಘ ವಿಜಯ ಜೇತ ವಿಶ್ವಯೋನಿ ಪುನರ್ವಸು. ಭ್ರಾಜಿಷ್ಣು ಶೈನಿಂಗ್, ಎವರ್ ಶೈನಿಂಗ್. ಪರಮಾತ್ಮ ಹೇಗಿದ್ದಾನೆ? ಸೆಲ್ಫ್ ಲ್ಯುಮಿನಿಕೇಟೆಡ್, ಅಷ್ಟು ಪ್ರಕಾಶ. ಅದೇ ದಿವ್ಯ ಸೂರ್ಯ ಸಹಸ್ರಸ್ಯ ಬಂತ ಅಂಥ ಬೆಳಕು. ಯಾತಕ್ಕೆದ್ರೆ ಹೇಳಬೇಕು? ಸೂರ್ಯನು ಸ್ವಯಂ ಪ್ರಕಾಶನೇ ಆಗಿದ್ದರೆ ಅಲ್ಲ. ಸೂರ್ಯನ ಬೆಳಕು ದೇವ್ರ ಬೆಳಕು ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ.
ಅದು ಭ್ರಾಜಿಷ್ಣು. ಸೂರ್ಯನ ಬೆಳಕು ಕೂಡ ದೇವರ ಬೆಳಕಿನ ಒಂದು ಭಾಗನೇ ಹೊರತು ಸ್ವತಂತ್ರ ಅಲ್ಲ. ಭ್ರಾಜಿಷ್ಣು ಸ್ವಯಮೇವ ಭ್ರಾಜತೆ. ಭ್ರಾಜಿಷ್ಣು ಷ್ಣು ಹೂ ಬಂದಾಗ ಸ್ವಭಾವ ಅಂತ ಅರ್ಥ. ಸೂರ್ಯನಿಗೆ ಸ್ವಭಾವ ಅಲ್ಲ, ಅದು ದೇವರು ಕೊಡೋದ್ರಿಂದ ಬಂತ ಹೊರತು ಇಲ್ಲ. ದೇವರಿಗೆ ಸ್ವಭಾವ ಅದು ಭ್ರಾಜಿಷ್ಣು. ಭೋಜನಂ, ದೇವರಿಗೆ ಏನಂತ ಹೆಸರಿದೆ? ಭೋಜನಂ. ಏನು ಮಾಡ್ತಾನೆ ಭೋಜನ? ಭೋಜನದಲ್ಲೂ ಪರಮಾರ್ಥ ಇದ್ದಾನೆ. ಇಲ್ಲದವ್ರು ಭೋಜನ ಮಾಡೋಕ್ಕೆ ಬರೋದೇ ಇಲ್ಲ. ಭೋಜನ ಆಯ್ತಾ, ಅನ್ನನೇಲಿ ಏನು ಭೋಜನ ಮಾಡ್ತಾನೆ? ಇದೇ ಬಡಿಸೋರೇ ಇಲ್ಲ, ಅದು ಮಾಡೋಕ್ಕಾಗಲಿಲ್ಲ. ತಿನ್ನಕ್ಕೆ ಸರಿ ಕೈ ತೊಗೊಳಕ್ಕೆ ಕೈ ಇಲ್ಲ, ಕಚ್ಚಲಕ್ಕೆ ಬಾಯಿ ಹುಣ್ಣು, ನುಂಗ್ಲಕ್ಕೆ ಹೊರ ಇಲ್ಲಿ ಪ್ರಾಬ್ಲಮ್ಮು. ಇದೆಲ್ಲ ನಡೀತಾ ಅಂದ್ರೆ ಏನಿರ್ಬೇಕಲ್ಲಿ? ಭಗವಂತ. ಅಥವಾ ಭೋಜಯತೀತಿ ಭೋಜನ, ನಮಗೆ ಭೋಜನ ಕೊಡೋದು ಪರಮಾತ್ಮನೇ. ಅದಕ್ಕೆ ನಾವು ಯಾತಕ್ಕೆ ಅರ್ಪಿಸ್ಬೇಕು, ನೈವೇದ್ಯ ಮಾಡಬೇಕು? ಕೊಟ್ಟಿದ್ದನ್ನು ಒಪ್ಪಿಸ್ಬೇಕಲ್ಲ ಅವರಿಗೆ. ಅನ್ನ ನಾವು ಸೃಷ್ಟಿ ಮಾಡಿದ್ದಲ್ಲ, ಅದು ಎಲ್ಲ ದೇವರು ಕೊಟ್ಟಿದ್ದೆ ತಗೋತಿದ್ದೇವೆ ಅಷ್ಟೇ. ಆದ್ದರಿಂದ ಅದೊಂದು. ಹೌದು. ಭೋಕ್ತ ಭೋಕ್ತ ಭೋಕ್ತೃಗೂ ಅವನೇ. ನಮ್ಮೊಳಗೆ ನಿಂತ್ಕೊಂಡು ಸ್ವತಃ ಬಿಂಬ ತೊಗೊಂಡ್ರೆ ಮಾತ್ರ ಬಿಂಬ ತೊಗೊಳಕ್ಕೆ ಸಾಧ್ಯ. ಕರಡಿ ಬಂದು ನಿಂತಿರ್ತಾನೆ, ಆ ಪ್ರತಿಬಿಂಬ ಕುಡಿಸ್ಬೇಕೀಗ. ಅದಕ್ಕೋದ್ರೆ ನೀರು ಹಾಕಿ ಕರಡಿ ಎಲ್ಲ ಒದ್ದೆ ಆಗುತ್ತೆ ಅಷ್ಟೇ. ಬಿಂಬ ಕೊಡಿದ್ರೆ ಅದು ಕುಡಿಯೋಕ್ಕೆ ಶುರು ಮಾಡೋದು, ಬಿಂಬ ಪ್ರತಿಬಿಂಬ. ಅದಕ್ಕೆ ಪರಮಾತ್ಮ ಎಂಥವನು ಅಂದರೆ ಭೋಕ್ತ. ಅವನು ನಮಗೆ ತಾನು ತಿಂದ ನಮಗೆ ಕೊಡದೆ ಹೋದರೆ ತಿನ್ನಕ್ಕೆ ಆಗ್ತಿರಲಿಲ್ಲ. ಸಹಿಷ್ಣು ಅಂದರೆ ನಾವು ನೈವೇದ್ಯ ಮಾಡಲಿ ಬಿಡಲಿ, ನೈವೇದ್ಯ ಆಗಿರಲೇಬೇಕು. ದೇವರು ತಿಂದಿದ್ದು ಕೊಡ್ತಾನೆ. ಆದ್ದರಿಂದ ಅನುಸಂಧಾನ ಇದ್ದರೆ ಆಪತ್ಕಾಲಕ್ಕೆ ಅದು ನಡೀತದೆ. ಅನುಸಂಧಾನ ಇರಬೇಕು, ಸುಮ್ಮನೆ ಇದ್ರಲ್ಲ. ಸಹಿಷ್ಣು ಜಗದಾದಿಜಃ. ಹೇಗೋ ರೈಲು ಹೋಗುತ್ತೆ ಅವ್ನು ಕರ್ಕೊಂಡೋಗಿ ಅಂತ ಬರ್ತಾನೆ. ಅವನು ದುಡ್ಡು ಟಿಕೆಟ್ ತೊಗೋಬೇಕಲ್ಲ, ಆ ರೀತಿ. ಆ ಒಂದು ಇಲ್ಲ ಹೋದರೆ ಕೊಡ್ಲಿಕ್ಕೆ ಅರ್ಹತೆ ಬರೋದಿಲ್ಲ ಅವನಿಗೆ. ಹೇಗೋ ಹೋಗುತ್ತೆ, ಸೀಟ್ ಖಾಲಿ ಇದೆ, ಯಾಕೆ ಕೊಡ್ತೀವಿ ಅಂತ ಕೇಳಬಾರ್ದು. ಸೀಟ್ ಖಾಲಿ ಇದೆ, ರಿಕ್ಷಾ ಕಡೆ ಎಲ್ಲಿಗೆ ಹೋಗ್ತೀವಿ ಅಂತ ಕೇಳಿ, ಅಲ್ಲಿಗೆ ದಾರಿ ಹೋಗ್ತೀರಿ, ಫ್ರೀ ಬಿಟ್ಬಿಡು ಅಂತ ಹೇಳಿದ್ರೆ ಅವ್ರು ಫ್ರೀ ಹೋಗ್ತೀರಿ, ನಿಮಗೆ ಕರ್ಕೊಂಡು ದುಡ್ಡು ಕೊಡಲೇಬೇಕಾಗತ್ತೆ. ಸಹಿಷ್ಣುರು ಜಗದಾದಿಯವರು. ಸಹಿಷ್ಣು ನೋಡಿ, ಭ್ರಾಜಿಷ್ಣು ಸಹಿಷ್ಣು. ಸಹನಶೀಲ, ಅನುಪ್ರಕಾಶನಶೀಲ ಭ್ರಾಜಿಷ್ಣು. ಸಹ ಪರಮಾತ್ಮ ಎಷ್ಟು ಸಹನೆ ಮಾಡ್ತಾನೆ. ಭಕ್ತಾಪರಾಧ ಸಹಿಷ್ಣು ಸೇರಿಸ್ಕೋಬೇಕಂದ್ರೆ. ಭಕ್ತಾಪರಾಧ ಸಹಿಷ್ಣು, ಭಕ್ತರು ಮಾಡ್ತಕ್ಕಂಥ ತಪ್ಪುಗಳನ್ನು ಸಹಿಸ್ಕೋತಾರೆ. ಈ ತಾಯಿ ಇದ್ದಾಳೆ, ಚಿಕ್ಕ ಮಗು ಖಾಲಿ ಒದಿತಾ ಇರುತ್ತೆ, ಗೊತ್ತಾಯ್ತಾ? ಅದೇನು ಮಾಡಿ ತಿರುಗಿ ಒದ್ದು ಬಿಟ್ರೆ ಸಹಿಸ್ಕೋತಾಳೆ. ಯಾಕೆ ಪಾಪ ಗೊತ್ತಿಲ್ಲ ಅದಕ್ಕೆ, ಅದಿರೋದೇ ಹಾಗೆ, ಅಷ್ಟು ಸಹಿಸ್ಕೋತಾಳೆ. ಅದು ದೊಡ್ಡವರಾದರೆ ಇರೋದಿಲ್ಲ, ದ್ರೋಹ ಮಾಡ್ತಾನೆ. ಚಿಕ್ಕ ಮಗು ಹಾಗೆ ಹೇಳೋದಿಲ್ಲ, ತಿಳುವಳಿಕೆ ಇಲ್ಲ, ಮತ್ತು ಶಕ್ತಿನೂ ಇಲ್ಲ. ಆತಲ್ಲಿ ಕ್ಷಮಿಸೋದು ಭಾರಿ ದೊಡ್ಡ ಗುಣ. ಸಹಿಷ್ಣು ಅಂದರೆ ಸುಮ್ಮನೆ ಸಹಿಸ್ತಾನೆ ಅಂತ ಏನೇನು ಮಾಡಬಾರ್ದು. ದೇವ್ರು ಭಾರಿ ಸಹಿಸ್ತಾನೆ, ಅದರಿಂದ ಪೂಜೆ ಬಿಟ್ಟುಬಿಡ್ತೇವೆ. ದೇವ್ರಿಗೆ ಶ್ರಮಿಸ್ತಾನೆ, ಏನೂ ಮಾಡೋದೇ ಇಲ್ಲ, ದೇವ್ರು ಸಹಿಸ್ತಾನೆ. ಸಹಿಷ್ಣು ತಾನೇ ಅಲ್ಲ, ಸಹಿಸಬೇಕಾದದನ್ನು ಸಹಿಸ್ಕೊತಾನೆ. ನಮ್ಮಲ್ಲಿ ಅದಿಲ್ಲ. ಸಹಿಸ್ಕೊಳ್ಬೇಕಾದನ್ನು ಸಹಿಸ್ಕೊಳ್ಳೋದು ಏನು ಮಾಡ್ತೀವಿ ನಾವು? ಅದಕ್ಕೆ ರಿಯಾಕ್ಟ್ ಮಾಡ್ತೇವೆ. ಅದು ಬೇರೆ ಬೇರೆ ರೀತಿಯಲ್ಲಿ ತಪ್ಪದು. ದೇವ್ರು ಹಾಗಲ್ಲ, ಸಹಿಸ್ಕೊತಾನೆ. ಸಹಿಷ್ಣು ಆದಿಜಃ. ಅನಘ, ಇನ್ನೂ ಅನೇಕ ಅರ್ಥಗಳು ಅದಕ್ಕೆ. ಎಷ್ಟು ಭಾರ ಬೇಕಾದ್ರೂ ಪರಮಾತ್ಮ ಸಹಿಸ್ತಾನೆ. ಇಡೀ ಬ್ರಹ್ಮಾಂಡದ ಭಾರ ನಾನಾಯಾಸ ಹೊತ್ತಿದ್ದಾನೆ. ಕೆಲಸ ಹೇಳ್ತಾರೆ, 2 ಸ್ಟೋರಿ ಕಟ್ಟಿರ್ತಾರೆ, 3ನೇದು ಕಟ್ಟೋದು ಅಷ್ಟು ಶಕ್ತಿ ಇಲ್ಲ, ಇದು ತಗೊಳ್ಳಲ್ಲ ಅಂತ ಹೇಳ್ತಾರೆ. ಆ ಶಕ್ತಿ ಇಲ್ಲ ಅದಕ್ಕೆ. ದೇವರಿಗೆ ಹಾಗಲ್ಲ. ಎಷ್ಟಾದರೂ ಏನಿದೆ ಪರಮಾತ್ಮ ಸಹಿಷ್ಣುವೆ, ಇಲ್ಲ ಅಂತಿಲ್ಲೇ. ಯಾಕೆ ಅನಂತ ಆತ. ನಾವು ಕೊಡೋದು ಯಾವುದೂ ಅನಂತ ಲೆವೆಲಿಗೆ ಬರೋದಿಲ್ಲ. ಆದ್ದರಿಂದ ದೇವರಿಗೆ ಎಲ್ಲದು ಎಷ್ಟಾಗುತ್ತೆ, ಏನು ಕೊಟ್ಟರು ಕೂಡ ಇಷ್ಟೇ ಆಗುತ್ತೆ. ಸಹಿಷ್ಣು ಜಗದಾದಿಜಃ. ಜಗದಾದಿಜಃ, ಜಗತ್ತಿನ ಆದಿ, ಜಗತ್ಯಾದಿ ಬ್ರಹ್ಮದೇವರು. ಅವರು ಇವರಿಂದ ಹುಟ್ಟಿದವರು. ಜಗತ್ತಿನ ಆದಿಗೂ ಜನಕನಾದವನು, ಜಗತ್ತಿಗೆ ಆದಿಗೂ ಆದಿ ಆದವನು. ಅದಕ್ಕೆ ಜಗದಾದಿಜಃ. ಭಗವದ್ಗೀತೆಯಲ್ಲಿ ಬಂತು 4ನೇ ಅಧ್ಯಾಯದಲ್ಲಿ. ಇದಂ ವ್ಯವಸ್ಥತೆ ಯೋಗಂ ಪ್ರೋಕ್ಷವಾನ್ ಅವ್ಯಯಂ. ನಾನು ಈ ಮಾತನ್ನು, ಈ ಯೋಗವನ್ನು ಸೂರ್ಯನಿಗೆ ಹೇಳಿದ್ದೇನೆ ಅಂಥೇಳಿ. ಆಗ ಅರ್ಜುನ ಪ್ರಶ್ನೆ ಕೇಳಿದ, ನೀನು ಈಗಿನವನು, ಸೂರ್ಯ ಆಗಿನವನು, ನೀವು ಹೇಗೆ ಹೇಳಿದ್ದು ಅಂತ ಕೇಳಿದ. ಅದಕ್ಕೆ ಉತ್ತರ ಜಗದಾದಿಜಃ. ನಾನು ಒಂದೇ ರೂಪ, ಎಲ್ಲ ರೂಪಗಳು ಸಮ. ಆದ್ದರಿಂದ ನಾನು ಯಾವಾಗಲೂ ಇರೋದರಿಂದ ಈಗ ನಿಮಗೆ ಕಣ್ಣಿಗೆ ಕಾಣಿಸ್ತಾನೆ ಅಷ್ಟೋ ಕೃಷ್ಣ ರೂಪದಲ್ಲಿ ಯಾವಾಗ ನಾನು ಇದ್ದೇನೆ, ಆದ್ದರಿಂದ ಹೇಳಿದ್ದೇನೆ ಅಂತ ಹೇಳ್ತಾನೆ. ಜಗದಾದಿಜಃ. ಮತ್ತು ಇನ್ನೂ ಭಾರಿ ಇದೆ. ಜಗತ್ತಿಗೆ ಆದಿಯಾದವನು, ಮೂಲ ಸೃಷ್ಟಿಕರ್ತ. ಆಮೇಲೆ ಜಹ, ಎಲ್ಲವನ್ನು ಹುಟ್ಟಿಸುವವನು. 2 ಶಕ್ತಿ ಇದೆ. ಆದಿಯಾದವನಿಗೆ ಸೃಷ್ಟಿ ಶಕ್ತಿ ಇರಬೇಕು ಅಂತಿಲ್ಲ, ಆದರೆ ಆದಿಯಾಗಿದ್ದೇನೆ ಸೃಷ್ಟಿ ಮಾಡೋ ಶಕ್ತಿನೂ ಇದೆ. ಸೃಷ್ಟಿ ಮಾಡ್ತಿದ್ದಾನೆ, ಮೊದಲನೇ ಬಂದಿಲ್ಲ, ಯಾವುದೋ ಸ್ಟೇಜಲ್ಲಿ ಸೃಷ್ಟಿ ಮಾಡ್ತಾನೆ. ಆದರೆ ದೇವರು ಹಾಗಲ್ಲ, ಜಗದಾದಿಜಃ. ಇನ್ನು ಜಗತ್ತಂಬುದಕ್ಕೆ ಪ್ರಾಣ ಅಂತ ಅರ್ಥ ಇದೆ, ವಾಯು ಅಂತ ಅರ್ಥ ಇದೆ. ಸೊ ಜಗದಾದಿ, ಜಗತ್ತಾದಿ, ಪ್ರಾಣಾದಿ ಎಲ್ಲವನ್ನೂ ಕೂಡ ಹುಟ್ಟಿಸುವವನು. ಪ್ರಾಣಾದ್ವಾಯುರಜಾಯತ.
ಈ ಅರ್ಥದಲ್ಲೂ ಇದೆ, ತುಂಬ ಅರ್ಥಗಳಿವೆ. ಜಗದಾದಿಶ್ಚಾಸೋ ಜಶ್ಚ ಜಗದಾದಿ ಬ್ರಹ್ಮ ಜಾಯತೆ ಅನೇನ ಇತಿ ಜಗದಾದಿಜ, ಹಾಗೂ ಮಾಡಬಹುದು. ಅನಘ, ಅಘ ಅಂದರೆ ದೋಷ, ಅನಘ ಅಂದ್ರೇನು? ದೋಷರಹಿತ, ನಿರ್ದೋಷ ಅಂತ ಅರ್ಥ. ಅನಘ ನಿರ್ದೋಷ. ಅಷ್ಟೇ ಅಲ್ಲ, ಅನಘಯತಿ ಭಕ್ತಾನ್, ಭಕ್ತರು ಪರಿಹಾರವನ್ನು ಮಾಡ್ತಾನೆ. ಗಂಗೆ ಪವಿತ್ರ, ಸ್ನಾನ ಮಾಡಿದ್ರೆ ಪವಿತ್ರರಾಗ್ತಾನೆ. ಅರ್ಥ ಆಯ್ತಾ? ಕೆಲವು ಪವಿತ್ರ, ಕೆಲವು ಒಳ್ಳೆ ಬಡ್ಡಿ ಹಾಕಿದ್ದಾನೆ, ಮುಟ್ಟಿದ್ರೆ ಪವಿತ್ರ ಆಗೋದ್ರೆ ಮೇಲಿಗೆ ಆಗುತ್ತೆ, ಅದು ಪವಿತ್ರ. ನಾವು ಮುಟ್ಟಿದ್ರೆ ಅದು ಮೇಲಿಗೆ. ಗಂಗೆ ಹಾಗಲ್ಲ, ಯಾರು ಮುಟ್ಟಿದ್ರು ಏನಾಗಲ್ಲ, ಮೇಲಿಗೆ ಆಗ. ಅನಘ, ದೇವರು ತಾನೇ ನಿರ್ದೋಷ. ತನ್ನ ಆರಾಧಕರನ್ನು ಏನು ಮಾಡ್ತಾನೆ ಪರಮಾತ್ಮ? ದೋಷರಹಿತರನ್ನಾಗಿ ಮಾಡ್ತಾನೆ. ಅನಘ. ವಿಜಯ, ವಿಜಯ ವಿಶಿಷ್ಟವಾದ ಜಯ ಹೊಂದಿದವನು. ದೇವರ ಜಯ ಅಂತ ಅಂತಿಂತ ಜಯ ಅಲ್ಲ, ನೋಡಿದ ತಕ್ಷಣ ಜಯ. ಒಂದು ಬಾಲಲ್ಲಿ ಸಿಕ್ಸರ್ ಹೊರಗೆ ಗೆಲ್ತಾನೆ, ಸೋಲ್ತಾನೆ. ಗೆದ್ದ, ಅಂತೂ ಗೆದ್ದ ಕೊನೆಗೆ ಅಂತ ಹೇಳ್ಬೋದು. ಸೋತರು ಅಷ್ಟೇ, ಗೆದ್ದರು ಅಷ್ಟೇ. ಅದೇನದು? ಹಬ್ಬ ಉಸಿರು ಬಿಡ್ತಾನೆ, ಬೈ ಚಾನ್ಸ್ ಹೋಗದ ಗತಿ ಏನಾಗ್ತಿತ್ತು ಅವನಿಗೆ ನಂಬಿಕೆ ಇಲ್ಲ. ಆ ಥರ ಆಗಿದೆ, ಇಲ್ಲೇನೂ ಇಲ್ಲ. ವಿಶಿಷ್ಟವಾದ ಜಯ. ಇನ್ನೊಂದು ಅರ್ಥ, ಗರುಡ ಮೊದಲಾದೇವಿಗಳನ್ನು ಗೆಲ್ಲೋದು ಕೂಡ ಇದರಿಂದನೇ ಹೊರತು ಬೇರೆಯವರಿಗೆ ಗೆಲ್ಲಕ್ಕಾಗೋದಿಲ್ಲ. ಮತ್ತು ವಿಲಕ್ಷಣವಾದ ಜಯ, ದೇವರನ್ನ ನಾವು ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಅಗ್ನಿ ಸುಡುತ್ತೆ ಬೇರೆ, ದೇವರು ಸುಡ್ತಾನೆ ಬೇರೆ. ದೇವರು ಒಳಗೆ ಸುಡಿಸ್ತಾನೆ ಅಂತ ಅಗ್ನಿ ಸುಡುತ್ತೆ ಅಷ್ಟೇ. ಆದರೆ ಅಗ್ನಿಗೆ ದೇವರು ಸುಡೋ ಶಕ್ತಿ ಇಲ್ಲ, ದೇವರಿಗೆ ಅಗ್ನಿ ಸುಡೋ ಶಕ್ತಿ ಕೂಡ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡಾಗ ವಿಜಯ, ದೇವರ ವಿಜಯ ಬಹಳ ವಿಶಿಷ್ಟವಾದ ವಿಜಯ. ಹಾಂ, ವಿಜೇತ, ಜೇತ, ಅದು ಇನ್ನೊಂದು ಓದಕ್ಕೆ ಬರುತ್ತೆ. ಅನಘೋ ಅವಿಜಯ, ಅವಿಜಯ ಅಂತ ಬಿಡಿಸ್ಬೋದು. ಅವಿಜಯ ಅಂದರೆ ಏನು? ಬರೀ ಗೆಲ್ತಾನಲ್ಲ, ಅವಿವತ್ ಜಯ. ಕುರಿ ಓಡಿಸ್ತಾನೆ. ಶತ್ರುಗಳನ್ನ ಹೇಗೆ ಓಡಿಸ್ತಾನೆ ಅಂತ ಕೇಳಿದರೆ ಕುರಿಗಳನ್ನ ಓಡಿಸ್ತಾನೆ, ಅಂದರೆ ಅಷ್ಟು ಸಲೀಸಾಗಿ ಓಡಿಸ್ತಾನೆ, ಆ ಅರ್ಥನೂ ಬರುತ್ತೆ. ಮತ್ತು ಜೇತ, ಎಲ್ಲವನ್ನು ತಾನೇ ಗೆಲ್ತಾನೆ, ಇನ್ನೊಬ್ಬರು ಸಹಾಯ ಬೇಕಿಲ್ಲ. ಜೇತ, ಜೇತ, ಜೇತಾರೌ ಜೇತಾರಹ. ಆಮೇಲೆ ಜೇತೃ ಶಬ್ದ, ಜೇತೃ ಪಿತೃ ಧಾತೃ ಇದ್ದಾಗ ಜೇತೃ ಶಬ್ದ, ಜೇತ ಅಂತ ನಡೆಯುತ್ತೆ. ಅಜೇತ, ಅಜೇತ ಗೆಲ್ಲೋದಿಲ್ಲ. ಸರಿ, ದೇವರು ಗೆಲ್ಲೋದಿಲ್ಲ ಅಂದ್ಬಿಟ್ರಲ್ಲ, ಇದೇನಿದು? ಗೆಲ್ತಾನೆ ಎಂಬುದು ಅರ್ಥ ಸರಿನೇ, ಗೆಲ್ಲೋದಿಲ್ಲ ಅಂತ ಯಾಕೆ ಹೇಳ್ತೀರಿ ಅಂತ ಕೇಳಿದರೆ, ಭಕ್ತರನ್ನು ಗೆದ್ದ ಮಾಡಿಸ್ತಾರೆ. ಈ ಮಕ್ಕಳ ಜೊತೆಗೆ ಆಟ ಆಡ್ತಿರ್ಬೇಕಾದ್ರೆ ಪ್ರತಿ ಆಟ ನಾವು ಗೆದ್ದರೆ ಆಟಕ್ಕೆ ಬರೋದೇ ಇಲ್ಲ ಅವರು. ಈ ಮಧ್ಯ ಏನು ಮಾಡ್ತಿರ್ಬೇಕು? ಅವ್ರನ್ನ ಗೆಲ್ಲಿಸ್ತಿರ್ಬೇಕು. ಅಯ್ಯೋ ಸೋತೆ ಅಂತ ನಾಟಕ ಮಾಡಬೇಕು ಅವರು, ಇಲ್ದವರ ಆಟ ಅಲ್ಲ ಅದು. ಅವ್ರಿಗೆ ಭಾರಿ ಖುಷಿ ಸೋತು ಬಿಟ್ರೆ. ಅದಕ್ಕೆ ಆ ರೀತಿ ಮಾಡಿದ ಭಕ್ತರು. ಪರಶುರಾಮ ದೇವರು ಭೀಷ್ಮರು ಯುದ್ಧ ನಡೀತು, ಗೊತ್ತಾಯ್ತಾ? ಜನ ಏನು ತಪ್ಪು ತಿಳ್ಕೊಂಡ್ಬಿಟ್ರು, ಭೀಷ್ಮರೇ ಗೆದ್ದರು ಅಂತೇಳಿ. ಅಲ್ಲ, ಅವ್ರು ಮೊದಲು ನಮಸ್ಕಾರ ಮಾಡಿ ಯುದ್ಧ ಶುರು ಮಾಡಿಬಿಟ್ರು. ಆಶೀರ್ವಾದ ಏನಂತ ಮಾಡಬೇಕು ಅವ್ರಿಗೀಗ? ವಿಜಯವಂತ ಮಾಡಿ ಮೇಲೆ ಗೆಲ್ಲಾಗಿಲ್ಲ, ಆಮೇಲೆ ಸೋಲೋ ಸಾಧ್ಯ ಇಲ್ಲ. ಬರೀ 3 ವರ್ಷ ನಡೀತಿದ್ದು, 3 ವರ್ಷ ಯುದ್ಧ ನಡೀತು. ನಡೀತಿದೆಯಲ್ಲ ಈಗ, ಉಕ್ರೇನ್ ಯುದ್ಧ ನಡೀತಿದೆಯಲ್ಲ, 3 ವರ್ಷ ನಡೀತು. ಆದರೆ ಕೊನೆಗೆ ದೇವತೆಗಳು ಕೇಳ್ಕೊಂಡ್ರು, ನಮಗೆ ಸಾಕಾಯಿತು ನೋಡಿಬಿಟ್ಟು, ದಯವಿಟ್ಟು ನಿಲ್ಲಿಸ್ಬಿಡಿ ಸಾಕು. ಅವರಿಗೆ ಗೆಲ್ಲಕ್ಕಾಗೋದಿಲ್ಲ, ನೀವು ಗೆಲ್ಲೋದಿಲ್ಲ. ಭಕ್ತವತ್ಸಲ ಏನು ಡ್ರಾ ಮ್ಯಾಚ್, ಫಸ್ಟ್ ಡ್ರಾ ಮ್ಯಾಚ್ ಅದು. ಒಂದು ಜನ ಇದು ಪರಶುರಾಮದೇವರು ಸೋತರು ಅಂತ ತಿಳ್ಕೊಂಡ್ಬಿಟ್ರು. ಅಲ್ಲ, ಭಕ್ತವತ್ಸಲನಾಗಿ ಅಜೇತ, ಗೆಲ್ಲಕ್ಕೆ ಬಂದರೂ ಕೂಡ ಗೆಲ್ಲದಂತೆ ತೋರಿಸ್ತಾನೆ ಅಷ್ಟೇ. ಇದೆಲ್ಲ ತಿಳ್ಕೊಂಡಾಗ ಅದು ಮಹಿಮೆ. ಇದೆಲ್ಲ ನಾವು ಮಹಾಭಾರತ ರಾಮಾಯಣ ಓದಿದಾಗ ಎಲ್ಲ ಇಲಿಸ್ಟ್ರೇಷನ್ ಸಿಗುತ್ತೆ ನಮಗೆ. ಇದು ಥಿಯರಿ, ಅದು ಸೇರಿಸ್ಕೊಂಡ್ಬಿಟ್ಟಾಗ ಏನಾಗುತ್ತದು? ಇದು ಕರೆಕ್ಟ್, ಅದಕ್ಕೆ ದೇವ್ರು ಹಾಗೆ ಮಾಡಿದ್ದಾನೆ. ಇಲ್ದವ್ರ ಕಾಂಟ್ರಡಿಕ್ಷನ್, ಗೆಲ್ತಾ ಅಂತೀರಿ ಗೆಲ್ಲೋದಿಲ್ಲ ಅಂತೀರಿ, ಏನಿದು? ಹೌದಾ? ಅಲ್ಲ, ಹೀಗಿದೆ. ವಿಶ್ವಯೋನಿ, ವಿಶ್ವಕ್ಕೆ ಕಾರಣನಾದವನು, ಜಗತ್ತಿಗೆ ಕಾರಣ. ಅದಕ್ಕಿಂತ ಕೇಳಬೇಡಿ. ಮತ್ತು ಈಗಲೂ ಕೂಡ ಇವತ್ತು ಮುತ್ತಾತ ನಮಗೆಲ್ಲ ಇವತ್ತು. ಆದರೆ ಅವ್ರು ಇದ್ದಿದ್ದು ಹೌದು, ದೇವ್ರು ಹಾಗಲ್ಲ. ಈಗಲೂ ಕೂಡ ಯಾರೇ ಸೃಷ್ಟಿ ಮಾಡಿದ್ರು ಒಳಗಿನ ಸೃಷ್ಟಿ ಮಾಡೋದು ದೇವರೇ. ಮತ್ತೆ ಇಲ್ಲವ್ರ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ವಿಶ್ವ, ಅದು ಟೈಮ್ ವೈಜು ವಿಶ್ವ, ಸ್ಪೇಸ್ ವೈಜು ವಿಶ್ವ. ಎಲ್ಲ ಸ್ಥಳದಲ್ಲಿ ಯಾರೇ ಏನೇ ಮಾಡಿದರೂ ಕೂಡ ಒಳಗೆ ನಿಂತು ಮಾಡಿಸುವವನು ಅವನೇನೇ. ಪುನರ್ವಸು, ಪುನರ್ವಸು ಇದೊಂದು ವಿಶೇಷ. ಮತ್ತೆ ವಸು ಅಂದರೆ ಸಂಪತ್ತು, ಪುನಃ ಅಂದರೆ ಪುನಃ. ಭಕ್ತರಿಗೆ ಪುನಃ ಸಂಪತ್ತು ಕೊಡ್ತಾ ಇರ್ತಾನೆ. ನಾವು ಸುಮ್ಮನೆ ಕೊಟ್ಟಿರೋದು ಬೇಕತ್ತೆ ಹೊರತು ದೇವರು ಕೊಡ್ತಾನೆ ಇರ್ತಾನೆ, ನಮಗೆ ಅರ್ಥ ಆಗೋದಿಲ್ಲ ಅಷ್ಟೇ. ಪುನಃ ವಸು. ಭೂಮಿ ಇದೆ, ಬೆಳೆ ಬಂದು ನಿಂತೋಗ್ಬಿಟ್ರೆ ಏನಾಗ್ತಿತ್ತು? ಪ್ರತಿ ವರ್ಷ ಬೆಳೆ ಕೊಡೋದು. ಮತ್ತು ಒಂದು ಸರ್ತಿ ಬೇಕಾಷ್ಟು ಕೊಟ್ಟರೆ ಆಮೇಲೆ ಇಲ್ಲೇ ಇಲ್ಲ, ಬರಗಾಲ ಬಂದ್ಬಿಡಪ್ಪ. ಹಾಗಲ್ಲ, ಪುನಃ ಕೊಡೋ ಶಕ್ತಿ ಕೊಟ್ಟಿದ್ದಾನೆ. ಒಂದೇ ಸರ್ತಿ ಬೆಳೆ ಕೊಡೋ ಶಕ್ತಿ ಅಲ್ಲ, ಎಷ್ಟು ಸರ್ತಿ ಹುಟ್ಟುತ್ತೆ. ಒಬ್ಬ ಸ್ತ್ರೀ ಎಷ್ಟು ಮಕ್ಕಳನ್ನ ಹೆರ್ಬೋದು, ಲಿಮಿಟ್ ಇದೆ ಅದು. ಆದರೆ ಇವತ್ತು ಅನಾದಿ ಕಾಲದಿಂದ ಜಗತ್ತಿನ ಸೃಷ್ಟಿ ನಡೀತಾ ಇದೆಯಲ್ಲ, ಯಾರಿಂದ? ದೇವರ ಅನುಗ್ರಹದಿಂದ. ಪುನಃ ವಸು. ದ್ವಾರಕೆಗೆ
ಶತ್ರುನಿಗೆಲ್ಲದು ವಸು ತುಂಬೋದು, ಶತ್ರುನಿಗೆ ವಸು ತುಂಬೋದು. ಈ ರೀತಿಯಾಗಿ ಎಷ್ಟು ದೇವರ ಹೆಸರು ಅಂದರೆ ಅಷ್ಟು ವಸು ಕೊಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮೂರನೇ ಸತಿ ಕೊಟ್ಟವ್ರನ್ನ ಮತ್ತೆ ಕೇಳಿದ್ರೆ ಏನಂತಾರೆ, ಎಷ್ಟು ಸತಿ ಕೊಡಬೇಕ್ರಿ ಅಂತ ಕೇಳ್ತಾನೆ. ದೇವ್ರು ಹಾಗಲ್ಲ, ಕೊಡ್ತಾನೇ ಇದ್ದ. ಪುನಃ ಪುನಃ ವಸು ಅಸ್ಮಾತ್ ಭಕ್ತಾನ, ಭಕ್ತರು ಕೂಡ ತಮ್ಮ ಕೈಲಾಸ ಮತ್ತೆ ಮತ್ತೆ ಕೊಡ್ತಾನೆ ಇರ್ತಾರೆ. ಧರ್ಮರಾಜ ಎಲ್ಲ ಕೊಡ್ತಿದ್ರಲ್ಲ ಹಾಗೆ. ಉಪೇಂದ್ರೋ ವಾಮನಃ ಪಾಂಶು ಅಮೋಘ ಶುಚಿರುರ್ಜಿತ ಅತೀಂದ್ರ ಸಂಗ್ರಹ ಸರ್ಗೋ ಧೃತಾತ್ಮ ನಿಯಮೋ ಯಮಃ. ಉಪೇಂದ್ರ ಚತುರ ಅಲ್ಲ, ಚತುರ್ಭುಜ. 4 ವಿಧವಾದ ಅನ್ನವನ್ನು ಕೂಡ ಪರಮಾತ್ಮ ಜೀರ್ಣ ಮಾಡಿಸ್ತಾನೆ. ಗೊತ್ತಾಯ್ತಾ? 4 ವಿಧ ಅನ್ನನು ಜೀರ್ಣ ಮಾಡಿಸ್ತಾನೆ. ಆ ಶಕ್ತಿ ಇದೆ. ಒಂದೊಂದು ಕಲ್ಲ ಒಳಗಿರ್ತಕ್ಕಂಥ ವೈಶ್ವಾನರ ರೂಪದಿಂದ ನಾವು ಏನೇ ತಿಂದರೂ 4 ಒಂದಾಗಿರ್ಬೇಕು. ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ 4 ಎಲ್ಲ ಜೀರ್ಣ ಆಗ್ಲಿಕ್ಕೆ ಕೂಡ ಇಲ್ಲೇನೇ ಆಗ್ಬೇಕದು. ಒಂದು ಇಲ್ಲಿ ಒಂದು ಅಲ್ಲಿ ಹಾಗೆಲ್ಲ ಮಾಡಿಲ್ಲ. ಅದು ಅರ್ಥನೇ ಇದೆ, ಅದೊಂದು ಅರ್ಥನೇ ಇದೆ. 4 ತೋಳುಗಳಿದೆ ನಮಗೆ ಕಾಣಿಸೋ ಹಾಗೆ. ಅನಂತ ತೋಳು, ಪ್ರತಿ ರೂಪಕ್ಕೂ ಅನಂತ ಪೂಜೆಗಳೇ ಇರೋದು. ನಮಗೆ ಅಷ್ಟು ಮಾತ್ರ ತೋರಿಸ್ತಾರಷ್ಟೆ ಆ ರೂಪದಲ್ಲಿ. 4 ದಂಷ್ಟ್ರಗಳು, ಗೋಡೆಗಳು ಎಲ್ಲಿ ಬರುತ್ತೆ ಇದೆಲ್ಲ ಕೂಡ? ಚತುರ್ದಂಶ ದೇವರಿಗೆ. ದಂಷ್ಟ್ರ ಅಂದ್ರೆ ಏನು? ದಂತಗಳು. ಚತುರ್ದಂಶ ವರಾಹಾದಿ ರೂಪಗಳಿಗೆ ದಂಷ್ಟ್ರಗಳಿವೆ. ಗೊತ್ತಾಯ್ತಾ? ಅದು 4 ಅಂತ. ಮತ್ತೆ 4 ಅಗಿಬಲ್ಲ, 4 ಜೀರ್ಣ ಬಂದು ಅಗಿಬೇಕಲ್ಲ. ಇಲ್ಲಿದ್ದು ಚತುರ್ವಿಧವಾದ ಪದಾರ್ಥವನ್ನು ಅಗಿಯೋನು ಅವನೇ. ಬರೀ ಜೀರ್ಣ ಮಾಡಿಸೋದಷ್ಟೇ ಅಲ್ಲ, ಕೆಲವು ನುಂಗ್ಲಕ್ಕೆ ಬರೋದು, ಇಲ್ಲಿವರೆಗೆ ಹೋದರೆ ಜೀರ್ಣ ಮಾಡೋದೇನು ಬಂತು? ಚತುರ್ದಂಷ್ಟ 4 ಕೂಡ ತನ್ನ ಅಗಿತಕ್ಕಂಥ ಹಲ್ಲು ಕೊಟ್ಟಿದ್ದಾನೆ. ಇವತ್ತು ಗೊತ್ತು ನಮಗೆ, ಎಲ್ಲ ಹಲ್ಲುಗಳು ಕೂಡ ಒಂದೇ ರೀತಿ ಫಂಕ್ಷನ್ ಮಾಡೋದಿಲ್ಲ. ದವಡೆಗಳು ಪರ್ಪಸ್ ಬೇರೆ, ಪರ್ಪಸ್ ಬೇರೆ, ಅವೆಲ್ಲ ಇದೆ. ಅದಕ್ಕೆ 4 ವಿಧವಾದ ಪದಾರ್ಥ ತಿನ್ನಬೇಕಾದ್ರೆ 4 ವಿಧವಾದ ರೀತಿಯಲ್ಲಿ ಆ್ಯಕ್ಷನ್ ಇರಬೇಕು. ಅದನ್ನು ದೇವರೇ ಮಾಡ್ತಾನೆ. ನೆಕ್ಸ್ಟ್ ಉಪೇಂದ್ರ. ನೋಡೋದಕ್ಕೆ ಏನಿಸ್ತು ಉಪೇಂದ್ರ ಅಂದುಬಿಟ್ರೆ ಉಪನಿರ್ದೇಶಕ. ಉಪನಿರ್ದೇಶಕ ಅಂದರೆ ಮೇನು ಸಬಾರ್ಡಿನೇಟು. ಮತ್ತು ದೇವ್ರು ಏನಾದ್ರು ಉಪೇಂದ್ರ ಸಬಾರ್ಡಿನೇಟ್ ಆಗಿಬಿಡ್ತಾನೆ. ಇಂದ್ರನಿ ಸಬಾರ್ಡಿನೇಟರ್ ಬೈತೀರೋ ಹೊಡ್ತಿದ್ದೀರಿ ನೀವು ದೇವ್ರನ್ನ. ಈ ಸ್ತೋತ್ರ ಅಂದಮೇಲೆ ಏನು ಇರಬೇಕದು? ಹೊಗಳಿಕೆ. ಇಂದ್ರನಿಗಿಂತ ಶ್ರೇಷ್ಠ ಅನ್ಬೇಕೆ ಹೊರತು ಕಡಿಮೆ ಅನ್ನಬಾರ್ದು. ಮತ್ತು ಆ ಲೋಕದಲ್ಲಿ ಹಾಗಿಲ್ಲ ಅಂತ ಕೇಳಿದರೆ ಇದೆ, ಭಗವದ್ಗೀತೆಯಲ್ಲಿ ಬರುತ್ತೆ. ಉಪದ್ರಷ್ಟ ಹನುಮಂತಾಚ. ಪರಮಾತ್ಮನ ಉಪದ್ರಷ್ಟ ಅಂತ ಕರೆದಿದ್ದಾರೆ. ಜೀವದ್ರಷ್ಟ, ಪರಮಾತ್ಮ ಉಪದ್ರಷ್ಟ. ಯಾರು ಸೆಕೆಂಡರಿ ಆಗ್ತಾರಾಗ? ನೋಡೋದಕ್ಕೆ ಜೀವ ಆಗ್ತಾನೆ, ಪರಮಾತ್ಮನೇ ಸೆಕೆಂಡರಿ ಆಗಿಬಿಡ್ತಾನೆ. ಆಗಲ್ಲ. ಅದಕ್ಕೆ ಹಾಗೆ ಬಿಡಿಸ್ಬಾರ್ದು. ಏನಂತ ಬಿಡಿಸ್ಬೇಕು ಅದನ್ನು? ಉಪರಿ ಇಂದ್ರ, ಇಂದ್ರನ ಮೇಲಿದ್ದಾನೆ ಅಂತ ಅರ್ಥ. ಇಂದ್ರನ ಮೇಲಿದ್ದಾನೆ. ಉಪರ್ ಅಂದಾಗ ಮೇಲೆ ಅಂತ ಅರ್ಥ ಬರುತ್ತೆ, ಸಹಾಯ ಅಂತ ಬರೋದಿಲ್ಲ. ಹಿಂದಿಯಲ್ಲಿ ಉಪರ್ ಅಂದರೆ ಏನು? ಅದೇ ಇಂದ್ರನ ಮೇಲಿದ್ದಾನೆ ಅಂತ ಅರ್ಥ ಮಾಡಬೇಕೆ ಹೊರತು ಕೆಳಗಿದ್ದಾನೆ ಅಂತ ಮಾಡಬಾರ್ದು. ಯಾಕೆ? ಉಪೇಂದ್ರನಿಗೆ ಇಂದ್ರ ಸಹಾಯ ಮಾಡಿದ ಒಂದು ಕೇಸೂ ಇಲ್ಲ. ಇಂದ್ರ ಎಷ್ಟಷ್ಟು ಸೋತಾಗಲೂ ಗೆಲ್ಲಬೇಕಾದ್ರೂ ಕೃಷ್ಣನೇ ಹೋಗಿ ಗೆಲ್ಲಬೇಕು. ಆದ್ದರಿಂದ ಯಾರಿಗೆ ಮೇನಾದ್ರೆ ಈಗ ದೇವರೇ. ಅಂದರೆ ಸುಮ್ಮನೆ ಅರ್ಥ ಮಾಡ್ಲಿಕ್ಕೆ ಬರುತ್ತೆ ಅಂತ ಮಾಡೋದಲ್ಲ, ಆ ರೀತಿ ಫ್ಯಾಕ್ಟ್ ಇರೋದೇ ಹಾಗೆ. ಗೊತ್ತಾಯ್ತಾ? ದೇವ್ರ ಮರ್ಯಾದೆ ಉಳಿಸ್ಕೋಸ್ಕರ ಮಾಡಿದ ಅರ್ಥ ಅಲ್ಲ. ಇಂದ್ರದೇವರು ಸೋತಾಗ ಹೋಗಿ ಅವ್ರನ್ನ ಗೆದ್ದು ಮತ್ತು ವಾಪಸ್ ಕೊಡಿಸಿ ಇದೆಲ್ಲ ಮಾಡಿದ್ದಾರು ಬಲಿಚಕ್ರವರ್ತಿ ಕೈಲಿ, ಪರಮಾತ್ಮನೇ. ಉಪೇಂದ್ರೋ ವಾಮನಃ. ವಾಮನಃ ಅದು ವಾಮನ ರೂಪ ಪ್ರಸಿದ್ಧ. ಈಗ ಕೇಶವಾದಿ ಚತುರ್ವಿಂಶತಿ ರೂಪಗಳ ಉಲ್ಲೇಖನೂ ಬರುತ್ತೆ ಇದರಲ್ಲಿ. ವಿಷ್ಣು ಸಹಸ್ರನಾಮದಲ್ಲಿ ಕೇಶವಾದಿ 24 ಬಂದಿದೆ. ಇಂಪಾರ್ಟೆಂಟ್ ಅದು. ಉಪೇಂದ್ರ ಇದೆ, ವಾಮನ ಇದೆ, ಇಲ್ಲೇ ಬಂದೋಯ್ತಲ್ಲ ಆಗಲೇ. ಉಪೇಂದ್ರಾಯಣ ವಾಮನಾಯಣ ಬಂದೇ ಹೋಯ್ತಲ್ಲಿ. ವಾಮನ ಅಂದರೆ ವಾಮನ ರೂಪದಲ್ಲಿರ್ತಕ್ಕಂಥ ಅವನಿಂತ ಒಂದರ್ಥ. ಇನ್ನು ಅನೇಕ ವಾಮಾನ ನಯತಿ ಇತಿ ವಾಮಃ. ವಾಮನಃ ವಾಮಾನ್, ತನಗೆ ವಿರುದ್ಧ ಇರತಕ್ಕಂಥ ಕೆಟ್ಟವನು ನಿಯಮನ ಮಾಡ್ತಾನೆ. ದುರ್ಯೋಧನ ಏನು ಮಾಡೋಕ್ಕಾಗಲಿಲ್ಲ, ಕಟ್ಲಕ್ಕೆ ಅಂತ ಹೋದ, ಕಟ್ಲಕ್ಕಾಯ್ತಾ? ಇಲ್ಲ. ಅರ್ಥ ಆಯ್ತಾ? ಆದರೆ ವಾಮನಃ ಎಂಥ ವಾಮ, ವಿರೋಧಿಗಳನ್ನು ಹಾಗೆ ಮಾಡ್ತಾನೆ. ಅಥವಾ ವಾಮ ಅಂದರೆ ಸುಂದರ ಅಂತ ಇನ್ನೊಂದು ಅರ್ಥ. ವಾಮದೇವಮ್ಮಪಿ ನಯತಿ ಇತಿ ವಾಮನಃ. ವಾಮದೇವ ಅಂತ ಯಾರ ಹೆಸರಿದೆ? ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ದುರ್ಜತಿ. ವಾಮ ಅದು ನಾಮೈಕ ದೇಶೇ ನಾಮಗ್ರಹಣ ನ್ಯಾಯ ಅಂತ ಕರೀತಾರೆ. ವಾಮ ಅಂತ ಹೇಳಿ ವಾಮದೇವ ಅಂತ ಅರ್ಥ. ರುದ್ರದೇವನು ನಿಯಮನ ಮಾಡುವವನು, ಅಲ್ಲಿ ಸರ್ವೋತ್ತಮ ಅಂತ ಅರ್ಥ. ಪ್ರಾಂಶು. ಪ್ರಾಂಶು ಅಂದರೆ ಮೊದಲು ಸುಮ್ಮನೆ ಅರ್ಥ ಅಂದರೆ ನೀಳವಾದ ಕೈಯಿಲ್ಲವು, ನೀಳವಾದ ಕೈ ಇರೋದು. ದೇವರ ಕೈ ಎಷ್ಟು ದೊಡ್ಡದು ಅಂತ ಕೇಳಿದರೆ ವೇದವ್ಯಾಸ ರೂಪದಿಂದ ವೇದ ಭಾರಿ ಹತ್ರ ಅನಂತ. ಕೈಲಿ ಹಣ್ಣು ಕಿತ್ತಿಟ್ರು. ನಾವು ಬರೀ ಮಾವಿನ ಹಣ್ಣು ಕೈಲಿ ಕಿತ್ತಕ್ಕೂ ಬರೋದು.
ದ್ರಾಕ್ಷಿ ಗೀಕ್ಷಿ ಬಿಟ್ಟರೆ ಕಿತ್ಲಕ್ಕೆ ಬರೋದಿಲ್ಲ, ಎಳ್ನೀರು ಗೆಲ್ತಕ್ಕೆ ತೆಗಿಲಕ್ಕೆ ಬರುತ್ತೆ, ಅಲ್ಲಿ ಬರೋದಿಲ್ಲ. ದೇವರ ಕೈಯಿಂದ ಎಷ್ಟು ಅದು ಅನಂತ. ಅನಂತ ಮಂತವದೇವ ಭುಜಯೋರ್ ಅಂತರಂಗತಂ ದ್ವಾದಶಸ್ತೋತ್ರ. ಪರಮಾತ್ಮನ ಕಣ್ಣು ಅನಂತ, ಕಿವಿ ಅಂತ, ಕಾಲನಂತ, ಉಗುರನಂತ. ಆದ್ದರಿಂದ ಅನಂತ ಬಾಹು ಹೊಂದಿದ್ದಾನೆ, ಅನಂತ ವ್ಯಾಪ್ತಿಯ ಬಾಹು ಹೊಂದಿದ್ದಾನೆ ಒಂದರ್ಥ. ಇನ್ನು ಅನೇಕ ಬೇರೆ ಅರ್ಥಗಳು. ಪ್ರಕೃಷ್ಟ ಇವೆಲ್ಲ ಇದರಲ್ಲಿ ಇಟ್ಟಿದ್ದಾರೆ. ಮುಖ್ಯಸ್ಥ ಎಂಬ ಅರ್ಥ ಉಪಯೋಗಿಸ್ತಾರಷ್ಟೇ. ಮುಖ್ಯ ಪ್ರಾಚಾರ್ಯ ಅಂತೀವಲ್ಲ ಹಾಗೆ, ಅದನ್ನೇ ಪದ ಪ್ರಿನ್ಸಿಪಾಲ್ನ ಇವರು ಮಾಡಿದಾರಷ್ಟೇ. ಇದರಿಂದ ಬಂದಿದ್ದಲ್ಲ ಅದು. ಪ್ರಿನ್ಸಿಪಾಲ್ ಬಂದು ಇವರು ಬದಲಾಯಿಸಿದ್ದು ಅಷ್ಟೇ ಹೊರತು ಅಭಿಯಂತರ ಏನನ್ನೇ ಕೆಲವು ಮಾಡ್ತಾರೆ. ಮೂಲದಿಂದ ತಾವೇ ಸೃಷ್ಟಿ ಮಾಡೋ ಪದಗಳು. ಮೂಲತಃ ಪ್ರಾಚಾರ್ಯ ಸರಿ ಅಂತ ಎಲ್ಲ ಆಚಾರ್ಯರ ಮೇಷ್ಟ್ರಗಳಾದ್ರೆ ಅವ್ರ ಮೇಲಿದ್ದಾರೆ. ಹೆಡ್ ಎಂಬ ಅರ್ಥ ಕೊಡೋದು. ಪ್ರಮುಖ ಅಂದರೆ ಪ್ರಮುಖ, ಅಲ್ಲಿ ತಿಳ್ಕೊಂಡ್ರೆ ಸಾಕು. ಇಲ್ಲಿ ಹಾಗಲ್ಲ. ಪ್ರಾಂಶು ಪ್ರಾಂಶ ಅಂದ್ರೇನು? ಅಂಶ ಅಂದರೆ ಕಿರಣಗಳು, ಅಂಶವ ಕಿರಣಗಳು. ಪ್ರಾಂಶ ಅಂದರೆ ಪ್ರಕೃಷ್ಟವಾದ ಕಿರಣಗಳು, ಅಂದರೆ ಸ್ವತಂತ್ರ ವ್ಯಾಪ್ತ. ಸೂರ್ಯನ ವ್ಯಾಪ್ತಿ ಇಲ್ಲ. ಸೂರ್ಯನ ಬೆಳಗ್ಗೆ ಎಲ್ಲ ಕಡೆ ಹೋಗೋದಿಲ್ಲ. ಪಿತೃಲೋಕ್ಯ ಬಹಿರುಲ್ಲ ಸಂತಿ ಆಚಾರ್ಯರದು, ಸೂರ್ಯನದಲ್ಲ ಅದು. ಆದ್ದರಿಂದ ಪ್ರಾಂಶು. ಅಂಶ ಅಂದರೆ ಕಿರಣಗಳು, ಪ್ರಕೃಷ್ಟವಾದ ಕಿರಣಗಳು. ಮತ್ತು ಅಂಶು, ಸೂರ್ಯನ ಕಿರಣಗಳು ಬರೋದು ಈತನಿಂದಾನೆ, ಚಂದ್ರನ ಶೀತ ಕಿರಣ ಬರೋದು ಈತನಿಂದಾನೆ. ಅಂಶು ಅಂತ ಪದ ಉಪಯೋಗಿಸಿದರೆ ಕಿರಣ ಅಂತ ಅರ್ಥ. ಅಂಶ ಬೇರೆ, ಅಂಶು ಬೇರೆ. ಅಂಶಗಳು ಎಲ್ಲರ ಅಂಶ. ದೀಪ ಅಂತ ಕಾಣುತ್ತೆ, ಹೋಗೋದು ಲೈಟ್ ಹೋಗೋದು ಕಾಣಿಸುತ್ತೆ, ಟಾರ್ಚ್ ಬಿಟ್ಟಾಗ ಕಾಣಿಸುತ್ತೆ. ಎಲ್ಲದೂ ಬರೋದು ಯಾರಿಂದ? ಪರಮಾತ್ಮನಿಂದಾನೆ. ಅವನಿಗೆ ಇದೆ, ಅದೆಲ್ಲ ಒಂದು ವೈಭವ. ಬೇರೆ ಇರೋದೆಲ್ಲ ಕಂಟ್ರೋಲ್ ಆಗೋದು ಆತನಿಂದ. ಇದು ದೇವರ ಮತ್ತೊಂದು ಮಹಿಮೆ. ಪ್ರಾಂಶು ಪ್ರಕೃಷ್ಟ ಅಥವಾ ಸೂರ್ಯಚಂದ್ರಾದಿಗಳ ಕಿರಣಗಳು ಪ್ರಕೃಷ್ಟ, ನ್ಯೂನಿಕ್ಕವು. ಯಾತಕ್ಕೆ ದೇವರು ಹಾಗೆ ಮಾಡಿದ್ದಾನೆ. ಇಲ್ಲಿ ಹೋದರೆ ಆಗ್ತಿರಲಿಲ್ಲ, ಅವ್ರಿಗೆ ಮಾಡಿಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕೆ ವಿಭೂತಿ ರೂಪದಲ್ಲಿ ಹೇಳ್ತಾನೆ. ಏನೇ ಒಂದು ಗ್ರೇಟ್ ಕಂಡ್ರೆ ಏನು ತಿಳ್ಕೊಬೇಕು? ಫಸ್ಟ್ ಅಲ್ಲಿ ದೇವರು ವಿಭೂತಿ ರೂಪ ಇದೆ ಅಂತ ಅರ್ಥ. ಅದಕ್ಕೆ ಸೂರ್ಯಚಂದ್ರನ ಕಿರಣಗಳಲ್ಲಿ ವಿಶೇಷತೆ ಇದೆ. ಮನುಷ್ಯ ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಪ್ರಕೃಷ್ಟ ಅಂಶವಃ ಅಸ್ಮಾತ್, ಈತನ ಅನುಗ್ರಹದಿಂದ ಸೂರ್ಯಚಂದ್ರಾದಿಗಳ ಕಿರಣಗಳು ವಿಶಿಷ್ಟ ಎನ್ನಿಸಿವೆ ಅಂತ ಅರ್ಥ. ಅಮೋಘ ಎರಡನೇ ಸರ್ತಿ ಬಂತು. ಇದು ಕೂಡ ಹಾಗೇನೆ. ಅಮೋಘ, ಅಮೋಘಯತಿ ಬಂದಿದೆ. ಉಳಿದನ್ನು ಮೋಘ. ದೇವ್ರನ್ನ ಬಿಟ್ಬಿಟ್ರೆ ಎಲ್ಲ ಮೋಘನೇ. ಎಲ್ಲಿ ಬಂತದು? ಮೋಘಾಶ ಮೋಘ ಕರ್ಮಾಣ. ಪಾಂಡವರಿದ್ದಾರೆ, ಕೌರವರಿದ್ದಾರೆ, ಎಲ್ಲ ನೋಡೋದಕ್ಕೆ ಒಂದು ರೀತಿ ಕಾಣಿಸ್ತಾ ಇದೆ. ಒಂದೇ ಕುರುಕ್ಷೇತ್ರ, ಎಲ್ಲ ಸೇಮೆ. ಆದರೆ ಅವ್ರದ್ದು ಮೋಘ, ಅವ್ರದ್ದು ಅಮೋಘ. ಯಾರದ ಮೋಘ, ಯಾರದ ಮೋಘ? ಮೋಘ ವ್ಯರ್ಥ, ಪಾಂಡವರದ ಮೋಘ. ಯಾತಕ್ಕೆ? ಅಮೋಘ ಅಮೋಘ ಮಾಡೋಕ್ಕೆ ಕೂತಿದ್ದಾನೆ. ಅಮೋಘ ಮಾಡೋದು ಕೂತಿದ್ದಕ್ಕೋಸ್ಕರ ಏನಾಯ್ತು ಈಗ? ಅಮೋಘ. ಇವತ್ತು ನೀರಿದೆ, ಸೀಟಿಲ್ಲ, ಬೆಲ್ಲ ಹಾಕ್ತಾನೆ, ಸ್ವೀಟ್ ಆಯಿತು. ಸ್ವೀಟ್ನೆಸ್ ಎಲ್ಲಿಂದ ಬಂತು? ಚಕ್ರದಿಂದ ಬಂತು, ಬೆಲ್ಲದಿಂದ ಬಂತು. ಅದೇ ಅಗ್ನಿ ಸುಡೋದು ದೇವರು ಕೊಟ್ಟಿದ್ದು. ಅದೇ ರೀತಿ ಇವತ್ತು ಏನಾದ್ರು ಗುಣಗಳು ಕಂಡು ಬಂದರೆ ಗುಣ ಯಾರಿಂದ ಬಂದಿದ್ದ? ಅದೆಲ್ಲ ದೇವರು ಕೊಟ್ಟಿದ್ದು ಬಂದಿಲ್ಲ, ಬರೋಕ್ಕೆ ಸಾಧ್ಯ ಇರಲಿಲ್ಲ. ವಾಮನ ಪ್ರಾಂಶು ಅಮೋಘ. ಅದು ಬಂದಾಗ ಅಹಂಕಾರ ಹೋಗಿಬಿಡುತ್ತಾಗ. ವಿಶೇಷತೆ ಬಂದಾಗ ದೇವರು ಕೊಟ್ಟಿದ್ದರಿಂದ ಅಹಂಕಾರ ಪಡೋಕ್ಕೆ ಕಾರಣನೇ ಇಲ್ಲ. ಕ್ಯಾಶಿಯರ್ ಅಹಂಕಾರ ಪಡೋದು, ಇಷ್ಟು ದುಡ್ಡು ಅಂತು ಅಂತೇಳಿ ಓಡಿಸ್ತಾರೆ ಅಷ್ಟೇ. ಅಷ್ಟು ದುಡ್ಡು ಬ್ಯಾಂಕ್ ಕೊಟ್ಟಿದೆ, ಇಟ್ಕೊಂಡು ನೋಡಬೇಕು, ಕೊಡಬೇಕು ಅಷ್ಟೇ ಹೊರತು ಒಯ್ಯಾಗಿಲ್ಲ ಮನೆಗೆ. ಅವಾಗ ಅಹಂಕಾರ ಬರುತ್ತೆ ಅವನಿಗೆ. ನಾನು ಶ್ರೀಮಂತ ಅನ್ಕೋತಾನೆ ಕ್ಯಾಶಿಯರು, ಅನ್ಕೋಬೋದಿಲ್ಲ. ಬೈಕೋತಾನೆ ಕೆಲವು ಸಲ. ಯಾಕೆ? ಹೆಚ್ಚು ಕಡಿಮೆ ಬೇರೆ ಪನಿಷಬಲ್ ಅಫೆನ್ಸ್ ಅದು. ₹1 ಟ್ಯಾಲಿ ಆಗದೆ ಹೋದ್ರೂ ಕೂಡ ಅಡ್ಜಸ್ಟ್ ಮಾಡಲೇಬೇಕು. ಜೇಬಿನಿಂದ ಹಾಕಾಗಿಲ್ಲ, ಲೆಕ್ಕ ತೋರಿಸ್ಬೇಕು ನೀವು ಕರೆಕ್ಟಾಗಿ. ಜೇಬಿನಿಂದ ಹಾಕೋದು ₹10 ಮತ್ತೆ ಮರುದಿವಸ ₹10 ಹಾಕ್ಬೋದು, ಹಾಕಕ್ಕೆ ಬರೋಲ್ಲ. ಆ ಲೆಕ್ಕದಲ್ಲೇ ತೋರಿಸ್ಬೇಕು ಯಾವಾಗ. ಅಮೋಘ ಶುಚಿ ಊರ್ಜಿ. ಶುಚಿ ಅತ್ಯಂತ ಶುದ್ಧ, ಅತ್ಯಂತ ಶುದ್ಧ. ಹಂಸಃ ಶುಚಿಷತ್. ಎಲ್ಲಿದೆ ಇದು? ಅರ್ಘ್ಯ ಮಂತ್ರ. ಕಾಟಕೋಪನಿಷತ್ತಿನ ಮಾತು. ಹಂಸ ಶುಚಿ ಅತ್ಯಂತ ಶುದ್ಧ. ಪವಿತ್ರಾಣ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲ. ಆಮೇಲೆ ಊರ್ಜಿತ. ಊರ್ಜಿತ ಅಂದರೆ ಏನು? ಊರ್ಜಿತ ಶಾಸನ ಮುಂದೆ ಬರೋದು. ಅವ್ರು ಎಲ್ಲಿ ಹೋದ್ರು ಆತ್ಮ. ಇವತ್ತು ಉದಾಹರಣೆ, ರೂಪಾಯಿ ಬೇರೆ ಕಡೆ ಊರ್ಜಿತ ಅಲ್ಲ ಅದು. ರೂಪಾಯಿ ಕೊಟ್ಬಿಟ್ರೆ ಅವರು ಅದಕ್ಕೆ ಪೇಪರ್ ವ್ಯಾಲ್ಯೂ ಅಷ್ಟೇ. ಅವ್ರ ಕರೆನ್ಸಿ ಕೊಟ್ಟರೆ ಹೋಗ್ತಾರೆ ಹೊರತು ಅದಕ್ಕೆ ಕೊಡೋದಿಲ್ಲ. ಆ ದೇವರ ಎಲ್ಲಿ ಹೋದರೂ ದೇವರ ಹೆಸರು ಎಲ್ಲಿ ಹೋದರೂ ಕೂಡ. ನೀವು ಬೇರೆ ರಾಜ್ಯಕ್ಕೆ ಹೋಗಿ ಚೀಫ್ ಮಿನಿಸ್ಟರ್ ಹೆಸರೆಲ್ಲ ಕೇಳೋದಿಲ್ಲ ಅವರು. ಆ ರಾಜ್ಯಕ್ಕೆ ಲಿಮಿಟ್ ಆಗುತ್ತೆ. ಪ್ರಧಾನಮಂತ್ರಿ ಇದಕ್ಕೆ ಲಿಮಿಟ್ ಆಗ್ತಾರೆ. ಪರಮಾತ್ಮನ ಆಜ್ಞೆ ಎಲ್ಲ ಕಡೆ ಊರ್ಜಿತ. ಇನ್ನೊಂದು ಅರ್ಥ ಊರೌಜಿತ. ಊರು ಒಂದು ತೊಡೆಬೆ. ಈ ಮಧುಕೈಟ ಬರಲಿ ಎಲ್ಲಿ ಮಡಿಸ್ಕೊತಾನೆ ಪರಮಾತ್ಮ? ತೊಡೆ ಮೇಲೆ ಮಡಿಸ್ಕೊಂಡು ಕೊಲ್ತಾನೆ.
ಅದಕ್ಕೆ ಊರ್ವಣ ಅವ್ರು ಬೇರೆ ಇಲ್ಲ, ಅಲ್ಲಿದ್ದ ಅಲ್ಲೇ ಸಾಯ್ಬೇಕು. ಹಾಗೆ ಅವರು ದೇವರು ಗೆಲ್ಬೇಕಾದ್ರೆ ಗದೆನೇ ಬೇಕು, ಚಕ್ರನೇ ಬೇಕು, ಕೈಯೇ ಬೇಕು ಅಂತೇನೇ ಇಲ್ಲ. ಎಲ್ಲಿ ಬೇಕಾದ್ರೆ ಹೇಗೆ ಬೇಕಾದ್ರೆ ಕೊಂದಾಗ್ತ. ಅದಕ್ಕೋಸ್ಕರ ಊರ್ಜಿತ. ಆಮೇಲೆ ಇನ್ನೊಂದು ಉರವೋಪಿ ಜಿತಾಹ ಅನೇನ, ಎಷ್ಟೆಷ್ಟು ಭಾರಿ ಶ್ರೇಷ್ಠರು ಧರಿಸಿದ್ದಾರೆ ಜರಾಸಂಧಾದಿಗಳೆಲ್ಲ. ಸೋತಿದ್ದಾರಿಂದ ಕೃಷ್ಣನಿಗೆ. ಉಳಿದವರಿಗೆ ಅವರ ಭಾರಿ ಭಾಸ ಇರ್ಬೋದು ಬೇರೆಯವರಿಗೆ, ಆದರೆ ಕೃಷ್ಣನ ಮುಂದೆ ಎಲ್ಲರೂ ಏನಾಗ್ತಾರೆ? ಜಿತಾರೆ. ಅತ್ಯಂತ ಬಲಶಾಲಿ. ಎಂದು ಸೋತಿದ್ದೇ ಇಲ್ಲ ಪರಮಾತ್ಮ. ಯಾರಿಗೆದ್ರೂ ಇವನಿಂದ ತಾನಂತ ಎಲ್ಲರೂ ಗೆದ್ದೇ ಗೆಲ್ತಾನೆ. ಅತೀಂದ್ರ ಇಲ್ಲೇ ಇದೆಯಲ್ಲ, ಉರವ ಉರು ಊರು. ಉರು ಅಂದರೆ ಶ್ರೇಷ್ಠ, ಊರು ಅಂದರೆ ಭಾರಿ ಶ್ರೇಷ್ಠ. ಅಂಥವರು ಜಿತಾಹ ಅನೇನ, ಇವರಿಂದ ಸೋತೋಗ್ಬಿಟ್ಟಿದ್ದ. ಜರಾಸಂಧ ಎಷ್ಟು ಅಕ್ಷೋಹಿಣಿ ತರ್ತಿದ್ದ ಸೈನ್ಯ? 23 ಅಕ್ಷೋಹಿಣಿ. ಎಷ್ಟು ಸರ್ತಿ ತಂದ? 18 ಸಲ. ಹೇಗೆ ಸೋತ? ಪೂರ್ತಿ ಕಳ್ಕೊಂಡು 8 ಜನ ಬಿಟ್ಟು ಎಲ್ಲರೂ ಸತ್ತೋದಾರೆ. ಅದು ಎಷ್ಟು ಗ್ರೇಟ್ ಅದು. ಬನ್ನಿ ಈಗ ಅದು ಸೇರ ಇಲ್ಲಿ ತಂದು ಹಾಕಿ, ಇಲ್ಲಿ ಹಾಕಿರ್ತೀವಿ. ಆಚಾರ್ಯ ಮೇಲ್ಕೊಡಿ, ಇಲ್ಲ ಮೇಲ್ಕೊಡಿ ಹಾಕಿ, ಕೊಡಿ ಇಲ್ಲಿ ಕೊಡಿ. ಹಾಂ, ಊರ್ಜಿತ. ಆಮೇಲೆ ಅದನ್ನು ಇದರಲ್ಲಿ ನಿರುಕ್ತಿ ಅಂತ ಕರಿತೀವಿ. ನಿರುಕ್ತಿಯಲ್ಲಿ ಏನಾಗುತ್ತೆ? ಒಂದು ಅಕ್ಷರ ದೊಡ್ಡದು ಮಾಡ್ಬೋದು, ಒಂದು ಅಕ್ಷರ ಚಿಕ್ಕದು ಮಾಡ್ಬೋದು, ಗೊತ್ತಾಯ್ತಾ? ಬದಲಾಯಿಸ್ಬೋದು. ವರ್ಣಾಗಮೋ ವರ್ಣ ವಿಪರ್ಯಯೋವ, ಒಂದು ಅಕ್ಷರ ಎರಡು ಮಾಡಿ ಅರ್ಥ ಮಾಡ್ಬೋದು, ಒಂದು ಅಕ್ಷರ ತೆಗೆದು ಅರ್ಥ ಮಾಡ್ಬೋದು, ಒಂದು ಅಕ್ಷರ ಪೂರ್ತಿ ಬದಲಾಯಿಸಿ ಅರ್ಥ ಮಾಡ್ಬೋದು. ಅದಕ್ಕೆಲ್ಲ ಅರ್ಥ ಹೊಂದಿದರೆ ಯಾರು ಓಕೆ. ಅರ್ಥ ಹೊಂದೋದ್ರೆ ನಾಟ್ ಅಲೋಡ್, ಅರ್ಥ ಹೊಂದಬೇಕು. ಅದಕ್ಕೆಲ್ಲ ನಿರುಕ್ತಿ ಅಂತ ಕರೀತಾರೆ. ಇನ್ನು ಅನೇಕ ಅರ್ಥಗಳು ಬರಬೇಕಾದ್ರೆ ನಿರ್ವಚನದಿಂದನೇ ಬರಬೇಕು. ಅದಕ್ಕೆ ಯೋಗವೃತ್ತಿ ಅಂದರೂ ಅದೇನೆ. ಯೋಗವೃತ್ತಿ ಅಂದರೂ ಒಂದೇ, ನಿರುಕ್ತಿ ಅಂದರೂ ಒಂದೇ. ಅಮೋಘ ಶುಚಿರೂರ್ಜಿತ ಅತೀಂದ್ರ. ಅತೀಂದ್ರ ಅಂದರೆ ಏನರ್ಥ? ಅತೀತ ಇಂದ್ರ ಅಸೌ. ಅತೀತ ಇಂದ್ರ ಅಸೌ. ಹಿಂದಿನ ಇಂದ್ರ ಈತ. ಯಾರು? ಯಜ್ಞ ನಾಮಕ ರೂಪ. ಆದ್ದರಿಂದ ಯಜ್ಞ ರೂಪದಲ್ಲಿ ಅತೀತ ಇಂದ್ರ. ಹಿಂದೆ ಆದ ಮೊದಲನೇ ಇಂದ್ರನೇ ಯಜ್ಞ. ಸ್ವಯಂಭವ ಮನ್ವಂತರದಲ್ಲಿ ಯಜ್ಞ ಭಗವಂತ ಇಂದ್ರ. ಅದಕ್ಕೆ ಅತೀಂದ್ರ. ಇನ್ನೊಂದರ್ಥ ಅತೀತಾಹ ಇಂದ್ರಾಹ ಅನೇನ, ಎಲ್ಲ ಇಂದ್ರನನ್ನು ಮೆಟ್ಟಿ ನಿಂತವನು. ಅದಕ್ಕೋಸ್ಕರ ಅತೀಂದ್ರ. ಮತ್ತೆ ಅತಿಶಯಿತ ಇಂದ್ರ. ಇಂದ್ರ ಶಬ್ದಕ್ಕೆ ಐಶ್ವರ್ಯ ಅಂತ ಅರ್ಥ ಇದೆ. ಇದು ಪರಮೈಶ್ವರ್ಯ. ಲಕ್ಷ್ಮೀಪತಿ ಆದ್ದರಿಂದ ಇಂಥ ಐಶ್ವರ್ಯ ಯಾರಲ್ಲಿದೆ? ದುಡ್ಡು ಎಷ್ಟೇ ಇರ್ಬೋದು, ಓನರ್ಶಿಪ್ಪು ಮಹಾಲಕ್ಷ್ಮಿದು. ಅವ್ರ ಪತಿ ಆದ್ದರಿಂದ ಎಲ್ಲ ಇಂದ್ರನನ್ನು ಮೀರಿಸಿದವನು. ಇನ್ನು ಅತೀತೇಂದ್ರಾಹ ಯಾರು? ಪಾಂಡವರು. ಹಿಂದೆ ಏನಾಗಿದ್ದವರು ಅವರೆಲ್ಲ? ಇಂದ್ರ ಪದವಿಯಲ್ಲಿದ್ದವರು. ರೋಚನ ನಾಮಕ ಇವರು, ಯಮದೇವರು ಎಲ್ಲರೂ ಇಂದ್ರ ಪದವಿಯಲ್ಲಿದ್ದವರು. ಅತೀತೇಂದ್ರಾಹ ಪಾಂಡವಾಹ ಅಸ್ಮಾತ್. ಅವರಿಂದ ಅನುಗ್ರಹದಿಂದ ಪಾಂಡವರಾಗಿ ಹುಟ್ಟಿ ದೊಡ್ಡ ಸಾಧನೆ ಮಾಡಿದ್ದಾರಾದ್ದರಿಂದ ಅತೀಂದ್ರ. ಆಮೇಲೆ ಸಂಗ್ರಹ, ಸಮ್ಯಗ್ರಹ. ಗ್ರಹ ಎಲ್ಲ ಗ್ರಹಗಳು ಸರಿಯಾಗಿ ಇವತ್ತು ಕೆಲಸ ಮಾಡ್ತೇವೆ ಅಂದರೆ ಯಾರು ಜವಾಬ್ದಾರರು? ಪರಮಾತ್ಮ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ಇನ್ನೊಂದರ್ಥ ಸಂಗ್ರಹ, ಸಂಗ್ರಹ ಮಾಡಿಕೊಡ್ತಾನೆ ಪರಮಾತ್ಮ. ತಾನೇ ಹೇಳಿದ ಬೇರೆ ವಿಚಾರಗಳು ಇನ್ನೊಂದು ಕಡೆಗೆ ಸಂಗ್ರಹ ಮಾಡಿಕೊಡ್ತಾನೆ. ಅದೇ ರೀತಿಯಲ್ಲಿ ಸಂಗ್ರಹ ಮಾಡೋ ಶಕ್ತಿ ಕೊಡ್ತಾನೆ. ಸಂಗ್ರಹದಿಂದ ಉಳಿಯೋಗ ಮಾಡ್ತಾನೆ. ಏನೇನು ಮಾಡೋಕ್ಕೆ ಸಾಧ್ಯ ಅದೆಷ್ಟೋ ಮಾಡ್ತಾನೆ. ಆ ದೃಷ್ಟಿಯಲ್ಲಿ ಸಂಗೃಹಾತಿ ಭಕ್ತಾನ್, ಭಕ್ತರನ್ನು ಸ್ವೀಕಾರ ಮಾಡ್ತಾನೆ ಪ್ರೀತಿಯಿಂದ. ಸರ್ಗ, ಸರ್ಗ ಅಂದರೆ ಸೃಷ್ಟಿ. ಸೃಷ್ಟಿಕರ್ತನಾಗಿದ್ದಕ್ಕೆ ಸರ್ಗ ಅಂತ. ಧೃತಾತ್ಮ, ಧೃತಾಹ ಆತ್ಮಾನಃ ಸರ್ವೇಪಿ ಅನೇನ. ಎಲ್ಲ ಆತ್ಮರನ್ನು, ಹಿಂದಿನ ಮುಂದಿನ ಎಲ್ಲ ಆತ್ಮರನ್ನು ಧರಿಸಿರೋಣ್ಯಾರು? ಪರಮಾತ್ಮನೇ. ಆಮೇಲೆ ನಿಯಮ, ನಿತರಾಂ ಯಮಯತಿ. ಎಲ್ಲರನ್ನೂ ಸಂಪೂರ್ಣ ನಿಯಮನ ಮಾಡೋದು ಯಾರು? ಭಗವಂತ. ಯಾರನ್ನು? ಭೀಷಾಸ್ಮಾದ್ಯುತೇತಿ ಸೂರ್ಯ. ಸೂರ್ಯಚಂದ್ರಾದಿಗಳೆಲ್ಲ ಸಕಾಲಕ್ಕೆ ಹುಟ್ಟಿ ಮುಳುಗೋದೆಲ್ಲ ಯಾರಿಂದ? ಒಂದು ದಿವಸ ಹುಟ್ಟದೆ ಹೋದರೂ ಸಮಸ್ಯೆ, ಉಳಿದು ಹೋದರೂ ಸಮಸ್ಯೆ, ಲೇಟ್ ಆದರೂ ಸಮಸ್ಯೆ, ಮೊದಲು ಬಂದರೂ ಸಮಸ್ಯೆ. ಅದನ್ನೆಲ್ಲ ಮೇಂಟೈನ್ ಮಾಡ್ತಿರೋದು ಯಾರೀಗ? ದೇವರ ಅನುಗ್ರಹ. ಆದ್ದರಿಂದ ಧೃತಾತ್ಮ ನಿಯಮಯತಿ. ಇನ್ನು ಆಮೇಲೆ ನೇಮಯತಿ ಸರ್ವಂ ಇತಿ ನಿಯಮ. ನಿಯಮವೈತಿ ಸರ್ವಂ, ಎಲ್ಲವನ್ನೂ ನಿಯಮನ ಮಾಡ್ತಾನೆ, ಎಲ್ಲ ಕಾಲಕ್ಕೂ ನಿಯಮನ ಮಾಡ್ತಾನೆ. ಯಮಯತೀತಿ ಯಮ ಸಂಯಮವನ್ನು ಮಾಡ್ತಾನೆ. ನಿಯಂತ್ರಣ ಬೇರೆ, ನಿಯಮ ಬೇರೆ, ಸೂಕ್ಷ್ಮ ವ್ಯತ್ಯಾಸ ಇದೆ. ಸುಹೃನ್ ಮಿತ್ರ ಇದ್ದಾಗೆ ಹಾಗಿದ್ದಾನೆ ಪರಮಾತ್ಮ. ಯಮಃ ಅಂದರೆ ಏನು? ಭಯಂಕರ ಅಂತ ಅರ್ಥ ಇದೆ. ದುಷ್ಟರಿಗೆ ಭಾರಿ ಯಮ ಸದಸ್ಯನಾಗಿದ್ದಾನೆ. ಯಮಯತೀತಿ ಯಮಃ.
ಯಶ್ಚಾಸೋ ಮಶ್ಚ ಅಂತ ಇನ್ನೊಂದು ಅರ್ಥ. ಯಾ ಅನ್ನೋದಕ್ಕೊಂದು ಅರ್ಥ ಇದೆ, ಮಾ ಅನ್ನೋದಕ್ಕೆ ಅರ್ಥ ಇದೆ. ಯಾ ಅಂತ ಹೇಳಿದರೆ ವಾಯುದೇವರು ಅಂತ ಅರ್ಥ, ಮಾ ಅಂತಾರೆ ಜ್ಞಾನ ಅಂತ ಅರ್ಥ. ಯಶ್ಯಾಪಿ ಮಾ ಅಸ್ಮಾತಿಥಿ ಯಮಃ, ವಾಯುದೇವರಿಗೂ ಜ್ಞಾನ ಕೊಡೋದು ಯಾರು? ವಿಶೇಷ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಹರೇ ಗುರವೇ ನಮಃ. ಆದ್ದರಿಂದ ಅದು ಹೊಸ ಅರ್ಥ ಬಂತು. ಯಮ ಶಬ್ದ ಹೋಗೇ ಬಿಡ್ತಾಗ, ಅದು ಬಿಡಿಸ್ತಾ ಬರುತ್ತೆ, ಎಲ್ಲ ಬರೋದೇ ಇಲ್ಲ. ಬಿಡಿಸಿದಾಗ ಅರ್ಥಗಳು ಬರ್ತಾ ಹೋಗುತ್ತೆ, ಗೊತ್ತಾಯ್ತಾ? ಅಥವಾ ಯಹ ವಾಯುದೇವರು, ಅವರಿಂದ ಮಾ ರುದ್ರಾದಿ ದೇವತೆಗಳಿಗೆಲ್ಲ ಕಿಂಕರ ಶಂಕರಾಧ್ಯ ಆ ಅರ್ಥನೂ ಮಾಡ್ಬೋದು. ಆ ರೀತಿ ಮಾಡಿದಾಗ ಒಂದು ಪದಕ್ಕೆ ಎಷ್ಟು ಅರ್ಥ ಆಗುತ್ತೆ? 100 ಅರ್ಥ ಆಗಬೇಕಲ್ಲ, ಹಾಗೆ ನಿನ್ನ ಜಾಸ್ತಿ ಆಗಿಬಿಡುತ್ತೆ. ಯಮಾಂತರಿಯಾಗಿ ಯಮ ರೂಪದಲ್ಲಿ ಯಮದೇವರೊಳಗೆ ಯಮ ರೂಪದಿಂದ ಇದ್ದಾನೆ, ವಿಭೂತಿ ರೂಪ ಇಟ್ಟಿದ್ದಾನೆ. ಯಮ ಸಂಯಮ ತಾಮಹ, ಅದಕ್ಕೆ ಯಮ. ಶುಭ 8 ಹಾಗೆ ಬಂದುಬಿಡ್ತಾವೆ. ಪ್ರತಿಯೊಂದಕ್ಕೂ ಕೂಡ ತಂತ್ರಶೆ ತಾನೇ 8 ಅರ್ಥ ಬಂದುಬಿಡೋದು ಮಿನಿಮಮ್. ಅದಕ್ಕೆಲ್ಲ ಏನು ಓದಿರಬೇಕು? ಆ ಸರ್ವಮೂಲ ಓದಿರ್ಬೇಕು. ಇವರು ಬರೋದಿಲ್ಲ. ಸರ್ವಮೂಲಗಳತ್ತ ಓದಿದರೆ ಯಾವ್ದು ಎಲ್ಲಿ ಮ್ಯಾಚ್ ಆಗುತ್ತೆ ಗೊತ್ತಾಗುತ್ತೆ ಅಷ್ಟ. ಇವರಾಗದೆ ಇವತ್ತು ಅಸೆಂಬಲ್ ಮಾಡ್ಬೇಕಾದ್ರೆ ಫಸ್ಟ್ ಏನಿರಬೇಕು? ಅವ್ರಿಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಅಸೆಂಬಲ್ ಮಾಡಿ ಯಾವುದಾದ್ರು ಎಲ್ಲೆಲ್ಲ ಕೊಟ್ಬಿಟ್ರೆ ಅದಕ್ಕೇನು ಕನ್ಫ್ಯೂಸ್ ಆಗಬಾರ್ದು. ನಂಬರ್ ಹಾಕಿಬಿಡ್ತಾರೆ, 1 2 3 ಅಂತ ನಂಬರ್ ಹಾಕಿ ಮ್ಯಾಚ್ ಮಾಡ್ತಾರೆ. ತುಂಬ ಆಗಿಬಿಟ್ಟಾಗ ಗೊಂದಲ ಆಗತ್ತೆ. ದೇವರು ಎಲ್ಲವನ್ನೂ ಮಾಡ್ತಾನೆ. ಅಲ್ಲಿಗಿರಲಿ. ಇವತ್ತು 3 ಆಯಿತಾ? 4 ಆಗಬೇಕಾಗಿತ್ತು, 3 ಆಯಿತಾ? ಇಲ್ಲ 3 ಆಯಿತು, 4 ಆಗಬೇಕಾಗಿತ್ತು. ನಾಳೆ 4 ಮಾಡೋಣ.